ಸರಿ ಹೋಯ್ತು. ನೀನಾ? ಬಾಪ್ಪ ಬಾ ಒಳಗೆ. ಧ್ವನಿ ಕೇಳಿ ಯಾರೋ ಅನ್ಕೊಂಡೆ. ಬಾ. ನಾನು ನಿಮ್ಗೆ ಡಿಸ್ಟರ್ಬ್ ಮಾಡ್ತಿಲ್ಲ ಅಲ್ವಾ? ಅಯ್ಯೋ ಯಾಕಪ್ಪ ಹಾಗಂತ್ಯ? ಏನಪ್ಪ ನಿಂತೇ ಇದ್ಯಾ? ಕೂತ್ಕೋ. ಹಾ, ವಯಸ್ಸಾದವ್ರು ನೋಡಕ್ ಬರೋರೇ ಅಪರೂಪ. ಯಾರು ಬಂದ್ರೆ ಖುಷಿ ಆಗತ್ತೆ. ಅದ್ರಲ್ಲೂ ನೀನ್ ಬಂದಿದೀಯಲ್ಲ, ಇನ್ನೂ ತುಂಬಾ ಖುಷಿ ಆಯ್ತಪ್ಪ. ನನಗಂತೂ ವಯಸ್ಸಲ್ಲಿ ಹಿರಿಯವ್ರನ್ನ ಮಾತಾಡ್ಸೋದಿಕ್ಕೆ ಸಿಕ್ಕಾಪಟ್ಟೆ ಖುಷಿ ಅಮ್ಮ. ಯಾರು ಇಲ್ದಿರೋ ನನ್ನಂತವನಿಗೇನೆ ಸಂಬಂಧದ ಬೆಲೆ ಗೊತ್ತಾಗೋದು. ಅದಕ್ಕೆ ನನ್ನ ಕ್ಲೈಂಟ್ಸ್ನೆಲ್ಲ ನಮ್ಮ ಕುಟುಂಬದವ್ರಂತಾನೆ ಅನ್ಕೊಂಡಿದ್ದೀನಿ. ಹಬ್ಬ ಒಂದು ನೆಪ ಅಷ್ಟೇ, ಎಲ್ರೂ ಭೇಟಿ ಮಾಡೋದಕ್ಕೆ. ಈಗ ಎಲ್ರಿಗೂ ಶುಭಾಶಯ ಹೇಳ್ತಾ ಬಂದೆ. ನಮ್ಮ ಒಟ್ಟಾರದಲ್ಲೂ ನಿನ್ ಕ್ಲೈಂಟ್ಸ್ ಇದಾರೇನಪ್ಪ? ಈಗ ಹೊಸ ಕ್ಲೈಂಟ್ಸ್. ಅಮ್ಮ ಅಮ್ಮ ತಗೊಳ್ಳಿ. ಬೇಡಪ್ಪ, ಇದೆಲ್ಲ ಯಾಕೆ? ತಗೊಳ್ಳಿಮ್ಮ. ಇದೇನಪ್ಪ ಗಿಫ್ಟ್ ಇದ್ದಂಗಿದೆ, ಇದೆಲ್ಲ ಯಾಕೆ ತರಕ್ ಹೋದ್ರಿ? ಬೇಡ ಅನ್ಬೇಡಿ ಅಮ್ಮ, ದಯವಿಟ್ಟು ತಗೊಳ್ಳಿ. ನನಗೆ ಅಂತ ಯಾರೂ ಇಲ್ಲ. ಒಬ್ಬನೇ ಹಬ್ಬ ಆಚರಿಸ್ಕೊಡೋದ್ರಲ್ಲಿ ಏನು ಅರ್ಥ ಇದೆ ಹೇಳಿ? ಹಂಚ್ಕೊಂಡ್ರೇನೆ ಹಬ್ಬ ಅಲ್ವಾ? ನನ್ನಂತ ಲಾಯರು ಮನೆಗೆ ಹೋದ್ರೆ ಇವನು ಯಾಕಾರೋ ಬಂದ ಅಂತ ಡೌಟಲ್ಲಿ ನೋಡ್ತಿರ್ತಾರೆ. ಒಬ್ಬಂಟಿ ಆಗಿರೋ ನನಗೆ ಪ್ರೀತಿ ಅಕ್ರೆ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತೀನಿ. ಈ ಒಬ್ಬಂಟಿ ಸಂಕಟ ಯಾವ ಶತ್ರುಗೂ ಬೇಡ, ಯಾವ ಶತ್ರುಗೂ ಬೇಡ. ಅಯ್ಯೋ, ನಾನು ನೋಡಿ ನನ್ನ ಗೋಲ್ಡ್ನ ನಿಮ್ಮ ಹತ್ರ ಹೇಳ್ಕೊಂಡು ಸುಮ್ಮನೆ ನಿಮ್ಮ ತಲೆ ತಿಂತಾ ಇದೆ. ಸಾರಿ. ಹಬ್ಬಕ್ಕೆ ವಿಶ್ ಮಾಡಿ ಹೋಗೋಣ ಅಂತ ಬಂದೆ ಅಷ್ಟೇ. ಆದರೆ ಸೀತಾಜಿ ಅವ್ರಿಗೆ ಗಿಫ್ಟ್ ಕೊಡೋ ಅದೃಷ್ಟ ನನಗಿಲ್ಲ ಅನ್ಕೋತೀನಿ. ಯಾಕಪ್ಪ ಹಾಗಂತ್ಯ? ಅವ್ರು ಬರೀ ನನ್ನ ಕ್ಲೈಂಟ್ ಆಗಿದ್ದಿದ್ರೆ ಅವ್ರಿಗೆ ಗಿಫ್ಟ್ ಕೊಡ್ಬೋದಿತ್ತೇನೋ. ಆದರೆ ಅವ್ರು ನನಗೆ ಪರಿಚಯ ಆಗಿದ್ದೆ ಬೇರೆ ರೀತಿ ಅಲ್ವಮ್ಮ. ಈಗೇನಾದರೂ ಅವ್ರಿಗೆ ಗಿಫ್ಟ್ ಕೊಟ್ರೆ ಅವರು ಮುಜುಗರ ಪಡ್ಕೋಬೋದೇನೋ. ಹೋಗ್ಲಿ ಬಿಡಿ, ಅವ್ರು ಸಿಕ್ಕಾಗ್ಲೇ ಅವ್ರಿಗೆ ವಿಶ್ ಮಾಡ್ತೀನಿ. ಅಶೋಕ, ಏನೋ ಮಾತಾಡ್ತೀನಿ ಅಂತ ಕರ್ಕೊಂಡ್ಬಂದ್ಬಿಟ್ಟು ಫೋಟೋಗ್ರಫಿ ಮಾಡ್ತಾ ನಿಂತಿದ್ಯಾ ನೀನಿಲ್ಲಿ? ನೋಡು, ನನ್ನ ಫೋಟೋಗ್ರಫಿ ನಿನ್ ಮೊಮ್ಮಗನ ಬಯೋಗ್ರಫಿನೇ ಬದಲಾಗತ್ತೆ. ಅವರಿಬ್ರು ಅಷ್ಟೊಂದು ಕ್ಲೋಸ್ ಆಗಿದಾರೇನು? ಕ್ಲೋಸ್ ಆಗೇ ಇದಾರೆ, ಇನ್ನು ಓಪನ್ ಆಗಿಲ್ಲ, ಅದೇ ಪ್ರಾಬ್ಲಮ್. ನಾ ಇಬ್ರು ಇರೋದು ಯಾತಕ್ಕೆ? ದಸರಾ ಹಬ್ಬದ ಮಿಠಾಯಿ ತಿನ್ಕೊಂಡು ಬೆರಳು ಚೀಪಕ್ಕ ನಾ ಇಬ್ರು ಸೇರ್ಕೊಂಡು. ಅಪ್ಪ ದಯವಿಟ್ಟು ನೀನು ಈ ಒಂದ್ ಮಾಡೋ ಆಟಕ್ಕೆ ಮಾತ್ರ ಇಳಿಬೇಡ. ಯಾಕೋ? ಅದಕ್ಕೆ ನಿನ್ಗೆ ಹೇಳ್ಬಾರ್ದು ಅಂತ ಹೇಳೋದು. ಈಗ ತಾನೇ ಸ್ಪಾರ್ಕ್ ಸ್ಟಾರ್ಟ್ ಆಗಿದೆ, ನೀನ್ ನೀರ್ ಹಾಕ್ಬಿಟ್ಟು ಹಾಕ್ಬಿಡು. ಆ ಸ್ಪಾರ್ಕು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಲಿ. ಅದೆಲ್ಲ ತಾನಾಗೆ ಆಗ್ಬೇಕು, ಇಲ್ದೋದ್ರೆ ಮೊನ್ನೆ ಕೋರ್ಮಂಗ್ಳದಲ್ಲ ಆಯ್ತಲ್ಲ ಹಂಗಾಗತ್ತಷ್ಟೇ. ನೀ ಮಾತ್ಕೊಡು. ಏನು ಅಂತ? ಈ ವಿಷಯನ ಎಲ್ರ ಹತ್ರ ಟಾಮ್ ಟಾಮ್ ಮಾಡ್ಕೊಂಡು ಓಡಾಡಲ್ಲ ಅಂತ. ಬೇರೆ ಯಾರೋ ಇದಾರೆ ಇಲ್ಲಿ. ನಿಂದೊಳ್ಳೆ ಕತೆ ಆಯ್ತು.
ಒಟ್ಟಿನಲ್ಲಿ ನನ್ನ ಮೊಮ್ಮಗನ ಜೀವನ ಚೆನ್ನಾಗಿ ಸೆಟ್ಲ್ ಆಗ್ಬೇಕು ಅಂತ ಆಸೆ. ನೀನು ಮಾತು ಕೊಡು. ಶ್ರೀರಾಮ ತಾನಾಗ್ತಾನೆ ಬಂದು ನಾನು ಸೀತಾನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳೋವರೆಗೂ ನೀನು ಅವನಿಗೆ ಟೈಮ್ ಕೊಡ್ತೀಯ ಅಂತ. ಅದ್ಯಾವಾಗ? ಯಾವನಿಗೆ ಗೊತ್ತು, ತಾಳ್ಮೆ ಇರ್ಲಿ. ವಯಸ್ಸಾಯ್ತು ಕಣ. ಎಲ್ಲರಿಗೂ ಆಗತ್ತೆ. ನೀನ್ ಒಬ್ನೇ ಸ್ಪೆಷಲ್ ಪೀಸ್ ಅನ್ನೋ ತರ ಆಡ್ಬೇಡ. ನಾನು ಹೇಳೋದು ಅರ್ಥ ಆಯ್ತು ತಾನೆ? ಟೈಮ್ ಕೊಡು ಅಷ್ಟೇ. ಸರಿ ಸರಿ, ಹಾ ಆಯ್ತು. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ ಸೂರಿ. ಅವ್ರಿಬ್ಬರ ಮೇಲೆ ಬೇರೆ ಯಾರ ದೃಷ್ಟಿನೂ ತಾಕ್ತಾ ಇರ್ಲಿ ಅಂತ. ಸರಿ ಸರಿ, ಅನ್ನಲ್ಲೋ. ನಿನ್ ಜೀವ ಸ್ವಲ್ಪ ತಣ್ಣಗಾಗ್ಲಿ ಅಂತ ಪ್ರೂಫ್ ಸಮೇತ ತೋರಿಸಿದ್ದು. ಓಕೆನಾ? ತೋರಿಸದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಈಗ ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ವಲ್ಲ. ಅವಸರ ಪಡಬೇಡ ಸೂರಿ. ರಾಮ ತಾನಾಗ್ತಾನೆ ನಿನ್ನ ಹತ್ರ ಬಂದು ತಾತ ಐ ಲವ್ ಸೀತಾ ಅಂತ ಹೇಳ್ತಾನೆ. ಆದಷ್ಟು ಬೇಗ ಆಗ್ಲಿ ಅಂತ ನನ್ನ ಮೊಮ್ಮಗ ಒಳ್ಳೆ ಹುಡುಗಿನೇ ಆಯ್ಕೆ ಮಾಡ್ಕೊಂಡಿದ್ದಾನೆ. ಅದೇ ನನಗೆ ಬಹಳ ಇಷ್ಟ. ಅಪ್ಪ ಅಮ್ಮ ಏನೇ ಆಗಿರ್ಲಿ, ಯಾವ ತರದ ಮನೆತನ ಆಗಿದ್ರು ಚಿಂತೆ ಇಲ್ಲ. ಮೊಮ್ಮಗ ಹುಡುಗಿರು ಒಪ್ಪಿದ್ದಾನೆ, ಅದೇ ಸಂತೋಷ. ನೀನ್ ಅಷ್ಟು ಬೇಗ ಅಲ್ಲೆಲ್ಲ ಹೋಗ್ಬೇಡ, ತಾಳ್ಮೆ ಇರ್ಲಿ. ಓಹೋ, ಅರ್ಥ ಆಯ್ತು. ಮೊಮ್ಮಗ ಅವ್ರ ಅಪ್ಪ ಅಮ್ಮನ ಒಂಚೂರು ಒಪ್ಪಿಸ್ತಿಂತ ತಾನೆ. ರಾಮ ಯಾರು, ಅವನ ಮನೆತನ ಏನು ಅಂತ ಫಸ್ಟು ಸೀತಾ ಅವ್ರ ಹತ್ರ ಹೇಳ್ಕೊಳ್ಳಿ. ಈ ದೊಡ್ಡ ಪ್ರಯಾಣಕ್ಕೆ ಇದೇ ಮೊದಲನೇ ಹೆಜ್ಜೆ. ನಾನೇನು ಬರ್ತೀನಿ ಅಮ್ಮ, ಬರ್ತೀನಮ್ಮ. ಏನಪ್ಪ ನೀನು ಏನು ತಗೊಳ್ದೆ ಹೋಗ್ತಾ ಇದೀಯಾ? ಅಯ್ಯೋ ಅದೆಲ್ಲ ಏನು ಬೇಡ. ಕಾಫಿನಾದ್ರೂ ಕುಡ್ಕೊಂಡು ಹೋಗಪ್ಪ. ನಿನಗೆ ನಾನು ಮಾಡೋ ಕಾಫಿ ಇಷ್ಟ ತಾನೇ? ಹೌದಮ್ಮ, ನಾನೇ ಕೇಳೋಣ ಅಂತಿದ್ದೆ. ನೀವೇನು ಅನ್ಕೋತಿರೋ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಆ್ಯಕ್ಚುಲಿ ಏನು ಗೊತ್ತಾ ಅಮ್ಮ, ನಿಮ್ಮನೇಲಿ ಸಿಕ್ಕಿರೋ ಕಾಫಿ ರುಚಿ ನಾನು ಬೇರೆ ಎಲ್ಲೂ ಕುಡ್ದಿಲ್ಲ. ನಿನ್ ಜೊತೆಲಿ ನನಗೂ ಒಂದು ಕಾಫಿ ಸಿಗತ್ತೆ ಅನ್ನೋದೇ ಖುಷಿ. ಒಂದ್ ನಿಮಿಷ ಬಂದೆ. ಹಾಂ, ಎಷ್ಟು ಒಳ್ಳೆ ಹುಡುಗರಿ. ಪಾಪ ಒಬ್ಬನೇ ಇದ್ದಾನೆ. ದೇವರು ಅದಕ್ಕೆ ಅವನನ್ನ ಇಲ್ಲಿ ಕಳ್ಸಿದಾನೆ ಅನ್ಸತ್ತೆ. ಈಗಲೂ ನಾವೇನಾದ್ರೂ ಮಾಡದೇ ಇದ್ರೆ ತುಂಬಾ ತಪ್ಪಾಗತ್ತೆ. ಅಂದ್ರೆ ಸೀತನ್ ವಿಷಯ ರೀ. ಸೀತನ್ ಜೊತೆ ಇನ್ನೊಂದ್ಸಲ ಮಾತಾಡಿ ಮದ್ವೆ ಕುಪ್ಸೋಣ. ಸರಿ ಸರಿ. ಹಾಯ್, ಹೌ ಆರ್ ಯು? ಇನ್ನೇನ್ ಮತ್ತೆ, ಮೊನ್ನೆ ಬಾಸ್ ಮನೆ ಕರ್ಕೊಂಡು ಹೋದ್ರೆ ಹೇಳ್ದೆ ಕೇಳ್ದೆ ಎಸ್ಕೇಪ್ ಆಗೋಗಿದ್ಯಾ? ಈಗ್ಲೂ ನಿನ್ನ ನಾನು ಗಾಂಧಿ ಬಜಾರ್ ಕರ್ಕೊಂಡು ಹೋಗಿ ನೀನ್ ಅಲ್ಲೂ ಕಳ್ದೋಗ್ಬಿಟ್ರೆ ಸಿಹಿ ಕಾಯ್ತಾ ಇರ್ತಾಳೆ, ಮನೆ ಕೆಲಸ ಮಾಡ್ಬೇಕು, ಅಡಿಗೆ ಮಾಡ್ಬೇಕು, ಹೀಗೆ ಬರೀ ರೀಸನ್ಸು. ಆಡ್ಕೋ ಎಷ್ಟು ಆಡ್ಕೋತೀಯ ಆಡ್ಕೋ. ನಿನಗೆ ಅಂತ ಒಂದು ಫ್ಯಾಮಿಲಿ ಬರುತ್ತಲ್ಲ, ನಿನ್ ಮಕ್ಳು ಹುಡ್ತಾರಲ್ಲ, ಅವಾಗ ಗೊತ್ತಾಗತ್ತೆ. ಮನೆ ಕೆಲ್ಸದವರು ಇರ್ತಾರೆ. ಬಾಯ್ ಬಾಯ್ ರಾಮ್, ಬಾಯ್. ಹೌದು, ಅವತ್ ನಾನು ನಿಮ್ಮನ್ನ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಯಾಕೆ ಅವತ್ತು ಅಲ್ಲಿಂದ ಸಡನ್ ಆಗಿ ಹೊರಟ್ಬಿಟ್ರಿ? ಅದು ಸಿಹಿ ಕಾಯ್ತಾ ಇರ್ಲು. ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತಲ್ವಾ? ನಮ್ ಮನೆಗೆ ದೊಡ್ಡ ಬಿಸ್ನೆಸ್ ಮ್ಯಾನೇ ಬರ್ಲಿ, ಭಿಕ್ಷಕನೇ ಬರ್ಲಿ, ಎಲ್ರೂ ಒಂದೇ ನಮ್ ಕಣ್ಣಲ್ಲಿ. ಭೇದ ಭಾವ ಮಾಡಲ್ಲ. ನಾನಂತೂ ಯಾವ ಎಂಪ್ಲಾಯೀಸ್ ನ ಇತ್ತೀಚೆಗೆ ಇಷ್ಟು ಫ್ರೀಕ್ವೆಂಟ್ ಆಗಿ ನೋಡೇ ಇಲ್ಲ. ನೀವಂತೂ ನನಗ್ ಸಿಗ್ತಾನೆ ಇರ್ತೀರಾ. ಬಾಸ್ ಮನೆಗೆ ಪದೇ ಪದೇ ಹೀಗೆ ಸುಮ್ನೆ ಬರೋದಕ್ಕಾಗಲ್ವಲ್ಲ. ಒಳ್ಳೆ ರೀಸನ್ನೇ ಹುಡ್ಕೊಂಡ್ ಬಂದಿದ್ದೀರಾ. ಆ ಥರದವ್ರ ಮನೇಲಿರಕ್ಕೆ ನನ್ಗೊಂಥರ ಅನ್ಸತ್ತೆ. ನಮ್ಮ ಥರದವ್ರ ಮನೆ ಅಂದ್ರೆ ನಾನು ಆರಾಮಾಗಿರ್ತೀನಿ. ಅವತ್ತು ನಾನು ನಿಮ್ಮ ಮನೆಗೆ ಬಂದಿದ್ನಲ್ಲ, ಎಷ್ಟು ಆರಾಮಾಗಿದ್ದೆ. ಬಟ್ ಅದು ಬಾಸ್ ಮನೆ ಅಲ್ವಾ. ಯಾಕೆ ಬಾಸ್ ಮನೆ ತರ ಇಲ್ವಾ?
ಹಾಗಲ್ಲ, ನೀವು ಮೋಸ್ಟ್ಲಿ ಅವಾಗ ಬಾಸ್ ಮನೆಗೆ ಹೋಗ್ತಿರಲ್ಲ, ನಿಮಗೆ ಮುಜುಗರ ಇರಲ್ಲ. ಪ್ರಿಯಾಂಗೆ ಬಾಸ್ನ ವಿಚಾರಿಸೋ ಕನ್ಸರ್ನಲ್ಲಿ ಅವಳಿಗೇನು ಅನ್ಸಿರಲ್ಲ, ಆದರೆ ನನಗೆ ಒಂಥರ ಕಷ್ಟ ಆಯಿತು. ನೀವು ಕಂಫರ್ಟೇಬಲ್ ಇರಲಿಲ್ಲ ಅಂದ್ರೆ ಹೇಳ್ಬೋದಾಗಿತ್ತಲ್ವಾ? ಯಾರಿಗೆ? ನನಗೆ. ಅದೇನೋ ನಿಮ್ಮನೆ ಅನ್ನೋ ಥರ ಮಾತಾಡ್ತಿದ್ದೀರಾ? ಆದ್ರೂ ನೀವು ಮನೆ ಒಳಗೆ ಬರ್ಲಿಲ್ವಲ್ಲ, ಅದಕ್ಕೆ. ನೀವ್ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀರಾ? ಅಣ್ಣಂಗೆ ಲವ್ ಆಗಿದ್ದೆ, ಹೊಡ್ಡಿ ಹೊಡ್ಡಿ ಅಣ್ಣಂಗೆ ಲವ್ ಅಣ್ಣಂಗೆ ಲವ್ ಆಗಿದ್ದೆ ಮರ್ರಿ ಹುಡು. ಬಾಸ್ ಕಣೋ ನೀನು. ಆಫೀಸಲ್ಲಿ ಯಾರು ಹಿಂಗಲ್ಲ ಆಡೋದು ನೋಡಿದ್ರೆ ಅಷ್ಟೇ. ಆಮೇಲೆ ಯಾರು ಏನ್ ಬೇಕಾರು ಅನ್ಕೊಳ್ಳಿ. ಬಾಯ್ ರಾಮ್, ಬಾಯ್ ಸೀತಾ. ಆಹಾಲೇ ಅಣ್ಣಂಗೆ ಮುಚ್ಚೋ ಬಾಯ್ ಪ್ಲೀಸ್. ಆಯ್ತಪ್ಪ, ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಇದೆ ತಾನೆ? ಅಂತದೇನಿಲ್ಲ, ಸೀತಾಗೆ ಹೇಳ್ಬಿಟ್ಟೆ. ಸೀತಾ ಅವ್ರಿಗೆ ಹೇಳ್ಬಿಟ್ಟ? ಏನೋ ಹೇಳ್ತಿದ್ಯಾ? ನೀನೇ ಚಾಲೆಂಜ್ ಮಾಡ್ದಲ್ಲ, ನಿಂಗೆ ಹೇಳಕ್ಕಾಗಲ್ಲ ಅಂತ, ಅದಕ್ಕೆ ನಾನು ಹೇಳ್ಬಿಟ್ಟೆ. ನಾನ್ ಚಾಲೆಂಜ್ ಮಾಡದ್ನ? ಹೋಗ್ಲಿ ಬಿಡು, ಲವ್ ವಿಷಯ ಹೇಳ್ಬಿಟ್ಟ? ಸೀರೆಯಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳ್ದೆ ಅಷ್ಟೇ. ಇನ್ನೇನು ಆಯ್ತಲ್ಲ, ಅಣ್ಣಂಗೆ ಲವ್ ಆಗಿದ್ದೆ ಮರ್ರಿ ಹುಡಿ ಅಣ್ಣಂಗೆ. ನಾನು ಆಗ ಹೇಳಿದ್ರೆ ನನ್ನ ಮನ್ಸಲ್ಲಿ ಏನು ಇಲ್ಲ ಅಂತ ತಾನೇ ನೀನು ಹೇಳಿದ್ದು. ಅದಕ್ಕೆ ಹೇಳ್ದೆ, ಲಿಸನ್, ವಿ ಬೋತ್ ಆರ್ ಜಸ್ಟ್ ಗುಡ್ ಫ್ರೆಂಡ್ಸ್. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ಆಯ್ತು ಆಯ್ತು ಮಗ, ಅರ್ಥ ಆಯ್ತು. ನೋಡ, ಗೆಳೆಯ ಪ್ರೀತಿಲಿದ್ದಾಗ ಫ್ರೆಂಡ್ ಆದವನು ಸುಮ್ಮನಿದ್ರೆ ಅದು ಪ್ರೀತಿಗೆ ಮಾಡೋ ಅವಮಾನ ಕಣೋ. ಜ್ವರ ಇದೆಯೋ ಇಲ್ವೋ ಅಂತ ಕಂಡು ಹಿಡಿಯಕ್ಕೆ ಥರ್ಮೋಮೀಟರ್ ಇದೆ, ಹಾರ್ಟ್ ಬೀಟು ಕರೆಕ್ಟಾಗಿ ಓಡ್ತಿದ್ಯೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ ECG ಇದೆ. ಹಾಗೆ ಹುಡುಗರು ಲವ್ ಅಲ್ಲಿ ಇದಾರೋ ಇಲ್ವೋ ಅಂತ ಕಂಡು ಹಿಡಿಯಕ್ಕೆ ಇರೋ ಮೀಟ್ರೇನೆ ಫ್ರೆಂಡು ಕಣೋ. ಮೀಟ್ರ್ ಯಾವತ್ತೂ ಸುಳ್ಳು ಹೇಳಲ್ಲ. ನಿನ್ ಕೆನ್ನೆ ಮೆತ್ತ ಕೆಂಪಗಾಗ್ತಿದೆ, ಕಣ್ಣಲ್ಲೇನೋ ಕಾಂತಿ, ಮನ್ಸಲ್ಲೇನೋ ಶಾಂತಿ, ತುಟಿಗಳು ನಗಕ್ಕೆ ಕಾಯ್ತಾ ಇದ್ದಾವೆ, ಕಣ್ಣು ಯಾರನ್ನೂ ಹುಡುಕ್ತಾ ಇದ್ದಾವೆ. ಇದೆಲ್ಲ ಪ್ರೀತಿಲಿರೋ ಲಕ್ಷಣ ಕಣ. ಏನು ಮಾತಾಡ್ತಾ ಇಲ್ವಾ? ಇದು ಪ್ರೀತಿಲಿರೋ ಲಕ್ಷಣ. ಕೋಪ ಮಾಡ್ಕೊಂತ ಇದ್ಯಾ? ಇದು ಪ್ರೀತಿಲಿರೋ ಲಕ್ಷಣ. ಏನು ಮಾತಾಡ್ತಾ ಸುಮ್ಮನೆ ಹೋಗ್ತಾ ಇದ್ಯಾ? ಇದು ಪ್ರೀತಿಲಿರೋ ಲಕ್ಷಣನೇ. ಏಯ್, ಸಂಕೋಚ ಮಾಡ್ಕೋಬೇಡ. ಕಡಲೆ ಬೀಜ ಎಲ್ಲ ಸಕ್ಕತ್ತಾಗಿ ಹಾಕ್ತಿದ್ದೀರಾ. ನಿಮ್ಮಿಬ್ಬರಿಗೂ ವಯಸ್ಸಾಗಿದೆ, ಇಷ್ಟೊಂದು ಕಡಲೆ ಬೀಜ ಆಗ್ಯಕ್ಕಾಗುತ್ತಾ? ಅದಕ್ಕೆ ಅಂತ ನಾನೊಂದು ಮೆಷಿನ್ ತಯಾರು ಮಾಡಿದ್ದೀನಿ, ಅದು ಅರಿದು ಕೊಡುತ್ತೆ. ತಾತ ತುಂಬಾ ತಮಾಷೆ ಅಲ್ವಾ ಅಜ್ಜಿ? ತಾತನ ಅವ್ರು ಹಾಗೆ ರೀ, ಸುಮ್ಮನೆ ರೀ. ತಿನ್ನಮ್ಮ ನೀನು. ಚೆನ್ನಾಗಿದೆ ಅಜ್ಜಿ. ಹಾ ಇನ್ನೂ ಸ್ವಲ್ಪ ಉಸುಳಿ ಇದೆಯಾ? ಹಾ, ಒಂದ್ ಡಬ್ಬಕ್ಕ ಕೊಟ್ಬಿಡಿ, ನಮ್ಮ ಯಜಮಾನ್ರಿಗೆ ಉಸುಳಿ ತುಂಬಾ ಇಷ್ಟ. ಲಾಯರ್ ಬಗ್ಗೆ ಅಷ್ಟೊಂದು ಹೇಳ್ತಾ ಇದೆಯಲ್ಲ, ಅವ್ರು ನಿನ್ಗೆ ಚೆನ್ನಾಗಿ ಪರಿಚಯನಾ? ಹ್ಞೂ ಅಜ್ಜಿ, ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ತುಂಬಾ ಒಳ್ಳೆ ಮನುಷ್ಯನ. ನೆತ್ತಿ ಹತ್ತು ನೀರು ಕುಡಿಯಮ್ಮ. ತುಂಬಾ ಒಳ್ಳೆ ಮನುಷ್ಯ. ಲಾಯರ್ಗಿನ್ನೂ ಮದ್ವೆ ಆಗಿಲ್ವೋ ಅಥವಾ ಮೊದಲನೇ ಹೆಂಡತಿ? ಒಂಟಿ ಗಾಡಿ ಜೊತೆಲಿ ಕುತ್ಕೊಳಕ್ ಯಾರು ಇಲ್ಲ ಅಂತ ಹುಡ್ಕಕ್ಕೂ ಟೈಮ್ ಇಲ್ಲ. ಯಾಕೆ? ಅಷ್ಟೊಂದು ಬಿಸಿ ತಾತ. ಪಾಪ ಅಪ್ಪ ಅಮ್ಮ ಯಾರಿಲ್ಲ, ಇನ್ನೇನ್ ಮಾಡ್ತಾರೆ? ಅಯ್ಯೋ ಪಾಪ. ಮೊದ್ಲು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದವನು ಲಾಯರ್ ಆಗ್ಬಿಟ್ನಾ? ಅದೇ ತಾತ, ಈ ಬ್ಯಾಂಕಲ್ಲಿ ಲಾಯರ್ಗಳು ಇರ್ತಾರಲ್ಲ. ಓ, ಲೀಗಲ್ ಅಡ್ವೈಸರು. ಅವ್ರೆ. ಈಗ ಅವ್ರದ್ದೇ ಒಂದು ಸ್ವಂತ ಆಫೀಸ್ ಮಾಡ್ಕೊಂಡಿದ್ದಾರೆ, ಬೇಜಾನ್ ಆಸ್ತಿ ಮಾಡಿದ್ದಾರೆ. ನಾನು ಹಿಂಗೆ ಒಂದಿನ ನಮ್ ಸೀತನ್ ಬಗ್ಗೆ ಮಾತಾಡ್ಬಿಟ್ಟು ಫೋಟೋ ತೋರಿಸ್ತೇನೆ ನೋಡಿ, ತಗೊಳ್ಳಿ. ಆವತ್ತಿಂದ ಮದ್ವೆ ಆದ್ರೆ ನಮ್ ಸೀತನ್ನೇ, ಇಲ್ಲ ಅಂದ್ರೆ
ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿ ಇದ್ದು ಬಿಡ್ತೀನಿ ಅನ್ನೋದ? ಸೀತನ ಹತ್ರ ನಿಧಾನಾಗಿ ಮಾತಾಡಿ ಅರ್ಥ ಮಾಡಿಸ್ಬೇಕಾಗಿತ್ತಮ್ಮ. ಎಷ್ಟಿದಾನೆ ಕಜ್ಜಿ? ನಿಮ್ಮಷ್ಟು ವಯಸ್ಸಾಗೋ ಅಷ್ಟುನಾ? ನಾನು ಲಾಯರು, ಅವಳ ಮನೆಗೆ ಹೋಗಿದ್ವಿ ಮಾತಾಡಕ್ಕಂತ. ನಮ್ಮನ್ನ ಕತ್ತಿಡ ತಳ್ಳೋದೊಂದೇ ಬಾಕಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಏನೇನ್ ಬಡವೆ ಮಾಡ್ಸಿಟ್ಟಿದ್ದೀರಾ ಅಜ್ಜಿ? ಏನಿಲ್ಲಮ್ಮ, ಇದೊಂದು ಕಾಸಿನ ಸರ, ಅವಲಕ್ಕಿ ಸರ ಇದೆ ಅಷ್ಟೇ. ಗೊತ್ತಾಯ್ತು ಅಂದ್ರಿ? ಹೊರಟೆ ತತ್ತ, ಹೊರಟೆ. ಬರ್ತೀನಿ ಅಜ್ಜಿ. ನೀನೇನೆ ಅವಳನ್ನ ಕೂರಿಸ್ಕೊಂಡು ಏನ್ರಿ, ಲಾಯರ್ ಬಗ್ಗೆ ತಿಳ್ಕೊಳಕ್ ಮಾತಾಡಿಸ್ತಾ ಇದ್ರೆ ನೀವ್ಯಾಕೆ ಗುರಂತೀರಾ? ಅವಳ ಬಗ್ಗೆ ನಾವು ನೋಡಿಲ್ವಾ? ನೀನು ನೋಡಿ, ಅವಳು ಹೆಂಗ್ಸು ಅಂತ ಕೆಟ್ಟ ಹೆಂಗ್ಸೇನಲ್ಲ. ಏನೋ ಲಾಯರ್ ಬಗ್ಗೆ ತಿಳ್ಕೊಳ್ಳೋಣ, ಏನಾರು ಹೇಳ್ತಾಳೇನೋ ಅಂತ ಕೇಳಿದೆ. ಅವಳು ಹೇಳಿದ್ದೆಲ್ಲ ನಂಬಕ್ಕೆ ನಾನೇನಂತ ದಡ್ಡಿ ಅಲ್ಲ. ಅಲ್ಲ, ಲಾಯರ್ ಇವಾಗ್ಲೂ ಹೂ ಅಂದ್ರೆ ಸೀತನ್ನ ಮದ್ವೆಗೆ ಒಪ್ಪಿಸ್ಬೋದಲ್ವಾ? ಕಷ್ಟ ಕಷ್ಟ. ಸಾಧ್ಯ ಸಾಧ್ಯ. ಎಲ್ಲರೂ ಖುಷಿಯಾಗಿದ್ರು ನಿನಗೆ ಮಾತ್ರ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಲ್ಲ? ಇದೇ ನಿನ್ ಲೈಫು, ಅನುಭವಿಸು. ಯಾಕೋ ಈ ಮನೆ ತುಂಬಾ ಪಾಸಿಟಿವ್ ವೈಬ್ಸ್ ಕೊಡ್ತಾ ಇದೆ ಅನ್ಸುತ್ತೆ. ಇಷ್ಟರಲ್ಲೇ ರಾಮಂಗ್ ಮದುವೆ ಆಗ್ಬಿಡುತ್ತೆ ಅನ್ಸ್ತಾ ಇದೆ. ಸತ್ಯ ಚಿಕ್ಕಪ್ಪ, ನೀವು ಶುರು ಹಚ್ಕೊಂಡ್ರ? ರಾಮ, ಈ ಸತ್ಯ ಯಾವಾಗ್ಲೂ ಸತ್ಯನೇ ಹೇಳೋದು. ಮನ್ಸಿಗೆ ಅನ್ಸಿದ್ ಹೇಳಿದ. ಒಟ್ನಲ್ಲಿ ಎಲ್ಲರೂ ಡಿಸೈಡ್ ಮಾಡಿದ್ದೀರಾ ಅಂತ ಆಯ್ತು. ಮನೆ ಯಜಮಾನಿ ಮಾಡಬೇಕಾದ ಮಂಗಳ ಕಾರ್ಯಗಳನ್ನೆಲ್ಲ ಇಲ್ಲೊಂದು ಹೆಣ್ಣು ಭೂತ ಮಾಡ್ತಿದೆ. ನನ್ನ ಕೈಲಿದನ್ನೆಲ್ಲ ನೋಡಕ್ಕಾಗಲ್ಲಪ್ಪ. ಎಲ್ಲಿ ಹೋಗ್ತಾ ಇದ್ದೀರಾ? ವಾಣಿ ಅತ್ತಿಗೆ ಇದ್ದಿದ್ರೆ ಬರೀ ಪೂಜೆ ಅಲ್ಲ, ಹಬ್ಬ. ಈ ಕಟ್ಟಡ ಮನೆ ಆಗಿರೋದು. ಎಲ್ಲ ಬಿಟ್ಟು ರಾಕ್ಷಸ ಕೈಗೆ ಮನೆ ಕೊಟ್ರೆ ಮನೇನು ಸ್ಮಶಾನ ಮಾಡಿರ್ತಾಳೆ. ಈಗ ವಾಣಿ ಅತ್ತಿಗೆ ಸಮಾಧಿನೇ ನಮಗ್ ಮನೆ ಆಗ್ಬೇಕಾಯ್ತು. ಅಣ್ಣ, ಅತ್ತಿಗೆ ಮೇಲಿಂದಾನೇ ಎಲ್ಲ ನೋಡ್ತಾ ಇರ್ತೀರ. ದಯವಿಟ್ಟು ನಮ್ಮ ರಾಮನ್ ಕಾಪಾಡಿ ಪ್ಲೀಸ್. ನಮ್ಮ ರಾಮನ್ ಕಾಪಾಡಿ. ರಾಮನ ಅಪ್ಪ ಅಮ್ಮನೂ ಹಾಗೆ, ಅವರಿಗೆ ಎಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಿತ್ತು. ಭಾರ್ಗವಿ, ನಿನ್ನ ಮಗಂಗೆ ನಿನ್ನ ಗಂಡನ ಥರನೇ ಬುದ್ಧಿ ಕಣಮ್ಮ. ನನ್ನ ಬುದ್ಧಿ ಇದ್ದಿದ್ರೆ ಹೇಳಿದ್ದಕ್ಕೆಲ್ಲ ಹೊಂದಿರೋ ಇವನು ಅವ್ರ ಅಮ್ಮಂದೇ ಅಚ್ಚು. ಭಾರ್ಗವಿ, ಯಾವುದೇ ಹಬ್ಬ ಇರಲಿ ಅಥವಾ ವಿಶೇಷತೆ ಇದ್ರೂ
ಎಲ್ಲನೂ ನೀನು ಕೇಳೇ ಮಾಡ್ತಿದ್ದಮ್ಮ. ಈ ಸತಿ ತುಂಬ ತುರ್ತಾಗಿ ಗೃಹ ಪ್ರವೇಶನ ಮಾಡ್ಬೇಕಾಗಿ ಬಂತಮ್ಮ. ನಿನ್ಗೇನು ಬೇಜಾರಿಲ್ಲ ತಾನೇನಮ್ಮ? ಹಾಗೇನಿಲ್ಲ ಮಾವಯ್ಯ, ನಂಗೆ ಖುಷಿನೇ ಇದೆ. ಈ ರಾಮನ ಮದುವೆ ಆಗೋದಿಲ್ಲ, ಜೋರಾಗೆ ಮಾಡೋಣ. ಅಯ್ಯೋ, ಅದನ್ನ ನೀವು ನನ್ಗೆ ಹೇಳ್ಬೇಕಾ ಮಾವಯ್ಯ? ಅಪ್ಪು ಮದುವೆ ನೋಡಿ ಹೇಗ್ ಮಾಡ್ತೀನಿ ಅಂತ. ಯಾಕೋ ರಾಮು ಅಪ್ಪ ಅಮ್ಮ ತುಂಬಾ ಜ್ಞಾಪಕಕ್ಕೆ ಬರ್ತಾರಮ್ಮ. ಅವ್ರೀಗ ಈ ಮನೇಲಿ ಇದಾರೇನೋ ಅನ್ನೋ ಭಾವನೆ ಬಂತು. ಒಂದ್ ನಿಮಿಷ. ಅಶೋಕ ನೋಡು, ಮೆಸೇಜ್ ಬಂದ್ರೆ ಇವನು ಪಾರಿವಾಳ ತರ ಹಾರು ಹೋಗ್ತಾನೆ ಕಣೋ. ಪರ್ಸ್ನಲ್ಲು ಸೂರಿ, ಪರ್ಸ್ನಲ್ಲು. ಅಶೋಕ್, ಪೇಂಟಿಂಗ್ ಎಲ್ಲ ಚೆನ್ನಾಗಿ ಮಾಡಿಸಿದ್ಯಾ? ನಾವು ಮನೆಯವರೆಲ್ಲ ಸೇರ್ ಮಾಡಿಸಿದ್ರು ಇಷ್ಟು ಚೆನ್ನಾಗಿ ಮಾಡ್ಸಕ್ ಆಗ್ತಾ ಇರ್ಲಿಲ್ಲ. ಥ್ಯಾಂಕ್ ಯು. ಯು ವೆಲ್ಕಮ್. ಒಂದು ನಿಮಿಷ. ಕರ್ಮ ಕರ್ಮ ರಿಟರ್ನ್ಸ್. ಮೇಲಕ್ಕೆಸೆದ ಕಲ್ಲು ಕೆಳಗೆ ಬೀಳಲೇಬೇಕು ಭಾರ್ಗವಿ. ನೀನು ಸಾಕಷ್ಟು ದೊಡ್ಡ ಕಲ್ಲನ್ನೇ ಎಸೆದಿದ್ಯಾ ಭಾರ್ಗವಿ. ಈಗ ಆ ಕಲ್ಲು ಕೆಳಗೆ ಬೀಳುವ ಸಮಯ. ಮೇಲಿಂದ ಆ ಕಲ್ಲು ನೇರವಾಗಿ ಬಂದು ನಿನ್ನ ತಲೆ ಮೇಲೆ ಪಾಪ ಕುಡ್ಕ ಹುಚ್ಚನಾಗೋದ. ನಿನ್ನಂತ ಪಿಶಾಚಿ ಬಾಯಲ್ಲಿ ಹುಚ್ಚ ಅಂತ ಕರೆಸ್ಕೊಳ್ಳೋಕೆ ಯಾವುದೇ ಬೇಜಾರಿಲ್ಲ ನನಗೆ. ಒನ್ ಮೋರ್ ಥಿಂಗ್, ನೀನು ಇದೇ ಜಾಗಕ್ಕೆ ಬಂದು ನಿನ್ನ ಜೀವನ ನಡೆಸಬೇಕಾಗತ್ತೆ ಅಂತ ಕನಸು ಮನಸ್ಸಲ್ಲೂ ಅನ್ಕೊಂಡಿರಲಿಲ್ಲ. ಮೊದಲೇ ನಿನಗೆ ನಿದ್ದೆ ಕಡಿಮೆ, ಇನ್ನು ನೆಮ್ಮದಿಯಾಗಿ ನಿದ್ದೆ ಮಾಡೋದು ಕನಸಿನ ಮಾತೆ ಸರಿ. ಇನ್ಮೇಲೆ ನೀನು ಎಲ್ಲೇ ಹೋಗು, ಎಲ್ಲೇ ಬಚ್ಚಿಟ್ಕೊಂಡಿರು, ನನ್ನ ಅತ್ತಿಗೆ ಕಣ್ಣುಗಳು ನಿನ್ನ ಬೆನ್ನಿಗೆ ಇರುತ್ತೆ. ಭಾರ್ಗವಿ, ನಿನ್ನ ಅವನತಿ ಶುರುವಾಯಿತು. ಯುವರ್ ಕೌಂಟ್ ಡೌನ್ ಸ್ಟಾರ್ಟ್ಸ್ ನೌ. ಟಿಕ್ ಟಿಕ್ 1, ಟಿಕ್ ಟಿಕ್ 2. ಆಮೇಲೆ ನಿನ್ನ ಮುಖವಾಡ ಅಪ್ಪಾಜಿ ಗೊತ್ತಾಗಬೇಕು. ತಪ್ಪು ಮಾಡಿದ್ದು ನೀನು, ನಾನಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಬದುಕಿರೋ ನಿನ್ನಿಂದಾನೇ ಏನು ಮಾಡೋದಕ್ಕಾಗ್ತಾ ಇಲ್ಲ. ಸತ್ತಿರೋ ನಿನ್ನ ಅತ್ತಿಗೆ ಬರ್ತಾಳ? ಹೋಗಲೇ. ಮಗ, ನನಗೆ ಆಕ್ಚುಲಿ ಈ ಹಳೆ ವಸ್ತುಗಳನ್ನ ಕೆದಕೋದು ಅಂತಂದ್ರೆ ತುಂಬಾ ಇಷ್ಟ. ಹುಡುಕ್ತಾ ಹುಡುಕ್ತಾ ಏನ್ ಸಿಗುತ್ತೆ ಅನ್ನೋ ಒಂದು ಕುತೂಹಲ. ನೀನು ವಾಯ್ಸ್ ಕೇಳಿಸ್ಕೊಂತಾ ಇರೋ, ನಾನು ನೋಡ್ತೀನಿ. ಸರಿ, ನಂಗೆ ಆಫೀಸ್ ಸ್ವಲ್ಪ ಕೆಲಸ ಇದೆ,
ನಾನು ಅದನ್ನ ನೋಡ್ಕೊಂತೀನಿ. ಏನಾದ್ರು ಇಂಪಾರ್ಟೆಂಟ್ ಇದೆ ಎತ್ತಿಡು, ಇಲ್ಲ ಅಂದ್ರೆ ಬಿಸಾಕ. ಆಯ್ತು. ಒಂದು ಬಾಕ್ಸ್ ತುಂಬಾ ರಾಮಂಗೆ ನೋವು ಮಾಡೋ ಐಟಮ್ಸೇ ಕಳ್ಸಿದಿರಲ್ಲ ಚಿಕ್ಕಿ. ಅಶೋಕ್, ಇದನ್ ಹೊರಟ್ಬಿಟ್ಯಾ? ನಿನಗೆ ಅಂತ ನಿನ್ ಫ್ರೆಂಡು ಸ್ಪೆಷಲ್ ರೂಮ್ ರೆಡಿ ಮಾಡಿಸಿದಾನೆ ಈ ಹೊಸ ಮನೇಲಿ. ಇರ್ತಾ ಇಲ್ವಾ ನೀನಿಲ್ಲಿ? ಅವ್ನು ಇರುವಂತಾನೆ ಹೇಳ್ದ. ಅನಿವಾರ್ಯ ಆದಾಗ ಇರ್ತೀನಿ ಅಂತ ನಾನೇ ಹೇಳ್ದೆ. ನಾ ಹೊಡ್ತೀನಿ. ಇರು ಇರು. ಅದೇನದು? ಈ ಮನೆ ಶಿಫ್ಟಿಂಗ್ ಆಗ್ಬೇಕಾದ್ರೆ ಸಿಕ್ಕಿರೋ ನನ್ನ ಹಳೆ ನೋಟ್ಸ್. ನನ್ನ ಬುಕ್ಸ್ ಎಲ್ಲ ರಾಮ ಹತ್ರನೇ ಇತ್ತು. ಬರ್ತೀನಿ. ನಿನ್ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬಂದ್ರ ಅಥವಾ ಇನ್ನ ಯಾರಾದ್ರೂ ಬಾಕಿ ಇದ್ದಾರ? ಸಿದ್ದಮ್ಮ ಪೂರ್ತಿ ಬಂದಿಲ್ಲ. ಫೋನ್ ಮಾಡ. ಬೇಡ, ಈಗಷ್ಟೇ ಕಾಲ್ ಮಾಡ್ದೆ ತಾನೆ, ಪದೇ ಪದೇ ಮಾಡ್ಬೇಡ. ಪರವಾಗಿಲ್ವೇ? ನಮ್ ಸಿಹಿಗೆ ಇಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ. ಅಜ್ಜಿ, ನಂಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ. ಅವರು ಮೂರ್ತಿ ತಾತನ್ಗೂ ಫ್ರೆಂಡ್ಸು. ಮೂರ್ತಿ ತಾತನೂ ಫ್ರೆಂಡಾ? ಇವ್ರು ಅವಳನ್ನ ಸ್ಕೂಲಿಗೆ ಬಿಡಕ್ ಹೋಗ್ತಾರಲ್ಲ, ಏನೋ ತರಲೆ ಮಾಡಿ ಎಲ್ಲಾ ಮಕ್ಳನ್ನು ಫ್ರೆಂಡ್ಸ್ ಮಾಡ್ಕೊಂಡಿರ್ತಾರೆ. ಅಜ್ಜಿ, ಈಗ ಬಂದ್ಲಲ್ವಾ ಆಯ್ರಾ, ಅವಳು ನನ್ನ ಫ್ರೆಂಡು. ಆಯ್ರಾ ಅಂದ್ರೆ ಏನೇ ಹೆಸರು? ಸೀತಮ್ಮ, ನನ್ನ ಫ್ರೆಂಡ್ ಬಂದ್ರ ಅಂತ ಫೋನ್ ಮಾಡಿ ಕೇಳ. ಸರಿ, ಬಂದ್ಬಿಟ್ಟೆ. ಹಾಯ್. ನನಗೆ ಫೋನ್ ಮಾಡ್ತಿದ್ದ? ನನ್ನ ಸ್ಕೂಲ್ ಫ್ರೆಂಡ್ಸ್ಗೆ. ಓ, ಹಾಗಾದ್ರೆ ನೀನು ನನಗೋಸ್ಕರ ವೆಯ್ಟ್ ಮಾಡ್ತಿರ್ಲಿಲ್ಲ. ನಾನ್ ಯಾಕೆ ನಿನ್ಗೋಸ್ಕರ ವೇಟ್ ಮಾಡ್ಬೇಕು? ನನ್ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ಇಲ್ಲಿ ನೋಡು ಫ್ರೆಂಡ್ಸ್, ಸೀತಮ್ಮ ಎಷ್ಟು ಸೂಪರ್ ಆಗಿ ಅರೇಂಜ್ ಮಾಡಿದ್ದಾಳೆ ಅಂತ. ವಾವ್, ಸಖತ್ತಾಗಿದೆ. ನಾನಲ್ಲ ಶುರು ಮಾಡಿದ್ದು, ನಿಮ್ ಫ್ರೆಂಡೇ. ಹೌದಾ? ತುಂಬಾ ಚೆನ್ನಾಗಿದೆ. ನಮ್ ಬಂಗಾರಿನ ಏನ್ ಅನ್ಕೊಂಡಿದ್ಯಪ್ಪ? ಈಗೀಗ ಅವಳಿಗೆ ತುಂಬಾ ಜವಾಬ್ದಾರಿ ಬಂದ್ಬಿಟ್ಟಿದೆ. ಅಜ್ಜಿ, ಅದು ಜವಾಬ್ದಾರಿ ಅಲ್ಲ, ಜವಾಬ್ದಾರಿ. ಫ್ರೆಂಡ್ಸ್, ಈ ಗೊಂಬೆಯಲ್ಲಿ ಒಂದ್ ಮದ್ವೆ ಕಥೆ ಇದೆ. ಇವ್ರು ಯಾರಂತ ಹೇಳು? ಒಂದ್ ನಿಮಿಷ. ಅದು ರಾಮ, ಸೀತಾ, ಲಕ್ಷ್ಮಣ. ಆಮೇಲೆ ಕೆಳಗಡೆ ಇರೋದು ಪಟ್ಟದ ಬೊಂಬೆ. ಇವರು ದೇವರಾಗೋಕ್ಕಿಂತ ಮೊದಲು ಮದುಮಗ ಮದುಮಗಳು ಆಗಿದ್ರು. ಅದೇ ಇದು.
ನೋಡಿ ಅಮ್ಮ, ಮುಂಚೆ ಎಲ್ಲ ಇಡೀ ಊರ್ನವರು ನಮ್ ನೆಂಟ್ರು ಅಂತ ಅನ್ಕೋತಾ ಇದ್ವಿ. ಆಮೇಲೆ ಜಾಯಿಂಟ್ ಫ್ಯಾಮಿಲಿಗಳಾದ್ವು. ಈಗ ಜಾಯಿಂಟ್ ಫ್ಯಾಮಿಲಿ ಎಲ್ಲ ನೋಡೋದೇ ಅಪರೂಪ ಆಗ್ಬಿಟ್ಟಿದೆ. ಮುಂದೆ ಏನಾಗುತ್ತೋ ನಮಗ್ ಗೊತ್ತಿಲ್ಲ. ಈ ತರ ಇರ್ಬೇಕಿದ್ರೆ ಒಬ್ರಿಗೊಬ್ರು ಇರ್ಬೇಕು ಅನ್ನೋದು ಎಷ್ಟ್ರ ಮಟ್ಟಕ್ಕೆ ಸರಿ ಅಮ್ಮ. ನೋಡಿ ರಾಮ್, ಅಮ್ಮ ಚಾನ್ಸ್ ಸಿಕ್ಕಿದ ತಕ್ಷಣ ಹಿಂಗನೆ ಹೇಳ್ತಾರೆ. ಈ ಮನೇಲಿ ನಾನು ಸಿಹಿ ತುಂಬಾ ಹ್ಯಾಪಿ ಆಗಿದ್ದೀವಿ. ನಮ್ಮ ಮಧ್ಯೆ ಇನ್ಯಾರೇ ಬಂದ್ರು ಆ ಹ್ಯಾಪಿನೆಸ್ಗೆ ಡಿಸ್ಟರ್ಬ್ ಆಗತ್ತೆ. ಬಲವಂತವಾಗಿ ನಮ್ ಜೀವನದಲ್ಲಿ ಒಬ್ಬರನ್ನ ತರ್ಬೋದಮ್ಮ, ಆದ್ರೆ ಬಲವಂತವಾಗಿ ಪ್ರೀತಿ ತುಂಬ್ಸಕ್ಕಾಗತ್ತಾ? ನೀವೇ ಹೇಳಿ. ಯು ಕರೆಕ್ಟ್ ಅಲ್ವಾ? ನೋಡಿ, ನನ್ನ ಫ್ರೆಂಡೇ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಫ್ರೆಂಡ್ನ ಯಾರು ಡಿಸ್ಟರ್ಬ್ ಮಾಡಬೇಡಿ. ನಿಂತೇನು? ಥ್ಯಾಂಕ್ಸ್. ಏನಪ್ಪ ನೀನು ಜೀವನ ಪೂರ್ತಿ ಹೀಗೆ ಇದ್ಬಿಡ್ತೀಯ? ಸೀತಾ ಹೇಳಿದ್ದನ್ನ ಕರೆಕ್ಟು ಅಂತಿದೆಯಲ್ಲ. ಹಾಗಲ್ಲ ಅಮ್ಮ, ಕೊನೆ ಮಾತಿಗೆ ಮಾತ್ರ ಸರಿ ಅಂತ ಹೇಳಿದೆ ಅಷ್ಟೆ. ಸೀತಾ ಅವ್ರ, ಅಮ್ಮ ಹೇಳಿದ್ದು ಸರಿನೇ ಇದೆ ಅಲ್ವಾ? ನೀವೇನ್ರಿ ತಕ್ಕಡಿ ತರ ಈ ಕಡೆ ಆ ಕಡೆ ಎರಡು ಕಡೆ ತೂಗ್ತಾ ಇದ್ದೀರಾ? ನಿಂತೇನು? ನನ್ನ ಫ್ರೆಂಡ್ನ ತಿನ್ನಕ್ ಬಿಡಿ. ಓಕೆ ಓಕೆ, ಸಾರಿ. ನೀವು ಹೇಳಿದ್ದೆಲ್ಲ ಮಾಡಿದ್ದೀನಿ ಸರ್. ಕೆಲವೊಂದು ಮಾಡಕ್ ಆಗ್ಲಿಲ್ಲ, ಬಟ್ ಆದ್ರೆ ಪ್ರಯತ್ನ ಅಂತೂ ಪಟ್ಟಿದ್ದೀನಿ. ಸರಿ. ಹಾಗಿರುವಾಗ ನೀವು ಏನೇನ್ ಮಾಡ್ತೀರಾ ಅಂತ ನಮಗ್ ತಿಳಿಸ್ಕೊಡ್ಬೋದಲ್ವಾ ಸರ್? ಏನು ಬೆಳಿಗ್ಗೆ ಆಫೀಸ್ಗೆ ಹೋಗೋದು, ಕೋರ್ಟ್ಗೆ ಹೋಗೋದು ಎಲ್ಲ ಹೇಳ್ಬೇಕಾ? ಹಾಗೇನಿಲ್ಲ ಸರ್. ಅದು ಅವಳಿಗೆ ಸರಿಯಾಗಿ ಮಾತಾಡಕ್ ಬರಲ್ಲ ಅಷ್ಟೇ. ಲಾಯರ್ ಮುಂದೆ ಅವ್ರಿಗಿಂತ ಚೆನ್ನಾಗಿ ಯಾರಿಗೂ ಮಾತಾಡಕ್ ಬರಲ್ಲ. ಹಾಗಲ್ಲ ಸರ್, ನೀವು ಒಟ್ಟಾರಕ್ಕೆ ಹೋಗಿ ಬಂದು ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ಸುಮ್ನೆ ನಿಮಗೆ ಯಾಕೆ ತೊಂದ್ರೆ? ನಾವಿದ್ದೀವಲ್ವಾ? ಯಾಕೆ ನಾನು ಅಲ್ಲಿಗೆ ಹೋಗ್ತಿರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ಅಯ್ಯೋ ಹಾಗಲ್ಲ, ಅದು ನಿಮ್ಗೆ ಯಾಕೆ ಸುಮ್ನೆ ಕಷ್ಟ ಅಂತ. ನಾವಿದೀವಲ್ಲ, ನಾನು ನಿಮ್ಮ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತೀನಿ. ಆ ವಟಾರದಲ್ಲಿ ತುಂಬಾ ಲಿಟಿಗೇಷನ್ ಇರೋ ಪ್ರಾಪರ್ಟಿಗಳಿವೆ. ನಿಮ್ ಪರವಾಗಿ ನಾನೇ ಹೋಗಿ ಅವ್ರನ್ನ ಹೆದರಿಸ್ತೀನಿ. ಅದು ನೀವು ಅದನ್ನೇ ಅಲ್ವಾ ಮಾಡ್ತಾ ಇರೋದು? ಓ ಏಯ್, ನಾನ್ ನಿಮ್ಮ ಹತ್ರ ಹೆಲ್ಪ್ ಕೇಳ್ಕೊ ಬಂದಿದ್ನಾ ಅಥವಾ ನಿಮ್ಗೆ ಹೆಲ್ಪ್ ಬೇಕಾಗಿರೋದು? ನಿಮ್ಮಿಂದ ಯಾವ ಲಾಭನೂ ಇಲ್ಲ, ಯಾವ ಕೆಲ್ಸಕ್ಕೂ ಬರಲ್ಲ ಅಂತ ಕೇಸ್ ನಿಮ್ದು. ನಾನು ನಿಮ್ಗೆ ಯಾಕೆ ಹೆಲ್ಪ್ ಮಾಡ್ತಾ ಇದ್ದೀನಿ ಹೇಳು? ಲಾಯರ್ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ಬೇಕು. ಯಾಕಂದ್ರೆ ನೀವು ಸೀತನ್ನ ಎಕ್ಸಾಕ್ಟ್ಲಿ ಸೀತಾ ಜೊತೆ ನನಗೆ ಮದುವೆ ಮಾಡ್ತೀನಿ ಅಂತ ನೀವು ಪ್ರಾಮಿಸ್ ಮಾಡಿದಿರಾ? ಅದನ್ನ ಪದೇ ಪದೇ ನೆನ್ಪು ಮಾಡ್ಬೇಕಾ? ಇಲ್ಲ ಸರ್, ನಮಗ್ ನೆನ್ಪಿದೆ, ಚೆನ್ನಾಗಿ ನೆನ್ಪಿದೆ. ಇಲ್ಲಿಗೆ ಬರಕ್ ಮುಂಚೆ ಅದನ್ನೇ ಮಾತಾಡ್ತಾ ಇದ್ವಿ. ಸರ್, ನಿಮ್ಗೊಂದು ಗುಟ್ಟು ಹೇಳ? ಸೀತಂಗೆ ಮಗು ಅಂದ್ರೆ ಪ್ರಾಣ. ಮಗುಗೇನಾದ್ರೂ ಆದ್ರೆ ಸತ್ತೇ ಹೋಗ್ತಾಳೆ ಅನ್ನೋಷ್ಟು ಪ್ರೀತಿ ಮಾಡ್ತಾಳೆ. ಈ ಮಗುಗೇನಾದ್ರೂ ಇಷ್ಟ ಆದ್ರೆ ಸೀತಂಗೂ ಇಷ್ಟ ಆದಂಗಂತಾನೆ ಲೆಕ್ಕ. ಸದ್ಯಕ್ಕೆ ಸೀತನ್ನ ಪಕ್ಕಕ್ಕಿಟ್ಟು ಮಗು ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಆಗ ನಿಮ್ಗೆ ಸೀತಾ ಸಿಕ್ಕೇ ಸಿಗ್ತಾಳೆ. ಇಷ್ಟು ದಿವಸಕ್ಕೆ ನಿನ್ ಬಾಯಿಂದ ಉಪಯೋಗ ಆಗಂತ ಮಾತು ಬಂತು. ಗುಡ್. ಹೋಗೋಣ. ಹಬ್ಬ ಎಲ್ಲ ಜೋರಾಗಾಯ್ತಾ? ಮಗ
ಈಗಲೇ ಹೇಳ್ತಾ ಇದೀನಿ, ನಾನು ನಿನ್ನೇನಾದ್ರು ಆಡ್ಕೊಳಂಗಿದ್ರೆ ನಿನ್ನ ಇಲ್ಲೇ ಬಿಟ್ಟು ಗಾಡಿ ತಗೊಂಡು ಹೋಗ್ಬಿಡ್ತೀನಿ. ನಾನು ಯಾಕೆ ಆಡ್ಕೊಳ್ಳಿ, ನಾನು ಬರೀ ಸತ್ಯ ಮಾತಾಡೋದು. ನೀನ್ ನಿಜ ಹೇಳ್ತಿದ್ಯಾ ಅಂತ ನನಗೆ ಗೊತ್ತು ಮರೆ. ಆದ್ರೆ ನಾನು ಎಷ್ಟು ಖುಷಿಯಾಗಿದ್ದೀನಿ, ನಾನು ಎಷ್ಟು ತೃಪ್ತಿಯಾಗಿದ್ದೀನಿ ಅಂತ ನಿನಗೆ ಗೊತ್ತಿಲ್ಲ ಮಗ. ದಿಸ್ ರಿಲೇಶನ್ಶಿಪ್ ಇಸ್ ಸಮಥಿಂಗ್ ಎಲ್ಸ್ ಬ್ರೋ. ಆ ಪುಟ್ಟ ಮಗು ನನ್ನನ್ನ ಬೆಸ್ಟ್ ಫ್ರೆಂಡ್ ಅಂತ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾಳೆ. ಸೀತಾ ಅವರು ಅವ್ರ ಫ್ಯಾಮಿಲಿಲಿ ನನ್ನೊಬ್ಬ ಫ್ಯಾಮಿಲಿ ಮೆಂಬರ್ ತರ ನೋಡ್ತಿದ್ದಾರೆ, ಒಂದ್ ಒಳ್ಳೆ ಫ್ರೆಂಡ್ ತರ, ವೆರಿನ್ ಶಿ ಕ್ಯಾನ್ ಶೇರ್ ಥಿಂಗ್ಸ್ ವಿತ್ ಮೀ ಅಂತ. ಅದಕ್ಕೆ ಇಲ್ದಿರೋ ಬಣ್ಣ ಹಚ್ಚಿ, ಇಲ್ದಿರೋ ಪಟ್ಟ ಕಟ್ಟಿ ಹಾಳು ಮಾಡಕ್ ಮಾತ್ರ ಬರ್ಬೇಡ. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಾನೇನು ಹೇಳಿಲ್ಲ. ಥ್ಯಾಂಕ್ಸ್. ಆದ್ರೂ ನಿನ್ ಬಾಯಲ್ಲಿ ಆಡ್ತಿರೋ ಮಾತ್ಗೂ ನಿನ್ ಕಣ್ಗಳು ಆಡ್ತಿರೋ ಮಾತ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಮಗ. ನಿನ್ ಮನ್ಸಲ್ಲಿ ಇರೋದನ್ನ ನೀನ್ ಹೇಳ್ಕೊಳ್ಳಿಲ್ಲ ಅಂತಂದ್ರೆ ನಿನಗೆ ನೆಮ್ಮದಿ, ತೃಪ್ತಿ, ಸಂತೋಷ ಇದು ಯಾವ್ದೂ ಸಿಗಲ್ಲ. ನಿನ್ ಸೀತಾ ಅವ್ರನ್ನ ಪ್ರೀತಿಸ್ತಿದ್ಯಾ ಅಂತ ಗೊತ್ತು, ಒಪ್ಕೊಂಬಿಡು. ಐ ಲವ್ ಯು ಸೀತಾ ಅಂತ ಹೇಳ್ಬಿಡು. ಜಾಗ ಬಿಡ್ತೀಯಾ? ಲವ್, ಈಗ ನೀವು ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳ್ಕೊಂಡೆ ತಾನೆ, ಇದು ಹಾಗೇನೆ ನೋಡು. ಫೀಲಿಂಗ್ ಸೇಮು, ಮಾತುಗಳು ಮಾತ್ರ ಡಿಫ್ರೆಂಟು. ನೀವು ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಐ ಲವ್ ಯು ಸೀತಾ. ನೋಡು, ಸೇಮ್ ಟು ಸೇಮ್. ನನ್ ಮಾತು ಕೇಳೋ. ಯು ಲವ್ ಪ್ರಿಯಾ? ಇಲ್ಲೇ ಇದ್ದಾನೋ ನೀನು? ಅವಳ ಹತ್ರ ಸಿಕ್ಕಾಕೊಳ್ಳೋದಕ್ಕಿಂತ ಅವಳು ಹೋಗೋವರೆಗೂ ವೆಯ್ಟ್ ಮಾಡೋದೇ ವಾಸಿ ಅಂತ ವೆಯ್ಟ್ ಮಾಡ್ತಿದ್ದೆ. ಡ್ಯೂ ಲವ್ ಪ್ರಿಯಾ? ಮಗ, ಗಾಡಿಲಿ ಆಫೀಸ್ವರೆಗೂ ಡ್ರಾಪ್ ಮಾಡ್ತೀನಿ ಅಂತ ಹಿಡ್ಕೊಂಡ್ಬಿಟ್ಟಿದ್ಲು. ಹೋಗ್ಬೇಕಾಗಿತ್ತು. ಡ್ಯೂ ಲವ್ ಪ್ರಿಯಾ? ನಿಲ್ಸ್ತೀಯ ಅದನ್ನ? ನಾನ್ ಹೆಂಗ್ ನಿಲ್ಸಕ್ಕಾಗುತ್ತೆ ಮರೆ? ಅಕ್ಕ ಹೋಗ್ತಿರ್ಬೇಕಾದ್ರೆ ಅಣ್ಣ ನೋಡ್ಕೊಂಡ್ ನಗ್ತಿರೋದನ್ನ ನಾನ್ ನೋಡ್ದೆ. ಈ ಗುರಾಯ್ಸ ನಾಟಕ ನನ್ನ ಹತ್ರ ಇಟ್ಕೋಬೇಡ. ಡ್ಯೂ ಲವ್ ಪ್ರಿಯಾ? ಕಳ್ಳ ಎಂತದೂ ಇಲ್ಲ. ನನಗೆ ದಯವಿಟ್ಟು ಇವಾಗ ಸ್ವಲ್ಪ ಫ್ರೀ ಮಾಡು. ಈ ಬಾಸ್ ಪಟ್ಟದಿಂದ ಕೆಳಗಡೆ ಇಳಿಸ್ತೋ ಇಲ್ವೋ ನೀನು? ಬಿಸ್ನೆಸ್ ಅಲ್ಲಿ ನಮಗ್ ಮೋಸ ಮಾಡ್ತಾ ಇರೋರಿಗೆ ನಾವು ಕೇರ್ಫುಲ್ ಆಗಿದ್ದೀವಿ ಅಂತ ಆಲ್ರೆಡಿ ಗೊತ್ತಾಗಿದೆ. ಇವಾಗ ನಾನ್ ಬಾಸ್ ಆದ್ರೇನು, ನೀನ್ ಬಾಸ್ ಆದ್ರೇನು? ಓಹೋ, 4 ಲೈನ್ ಡೈಲಾಗ್ ಹೊಡ್ಬಿಟ್ರೆ ಬಿಟ್ಬಿಡ್ತೀನಿ ಅನ್ಕೊಂಡ? ಚಾನ್ಸೇ ಇಲ್ಲ. ಆಗ್ಲೇ ನನ್ ಕಳ್ಳ ಅಂತ ಹೇಳ್ದಲ್ಲ, ಕರೆಕ್ಟ್ ಆಗಿ ಹೇಳ್ದೆ. ಮಾತಾಡ್ಸಿ ಏಮಾರ್ಸಕ್ ಬರ್ತಿದ್ಯಾ ಮಗ? ನಾವು ಮಾಡ್ಬೇಕಾಗಿರೋ ಕೆಲ್ಸದಲ್ಲಿ ಅರ್ಧ ಕೆಲಸ ಮುಗಿಸ್ಬಿಟ್ಟಿದೀವಿ. ಇನ್ ಮಿಕ್ಕಿದನ್ನ ಎಟ್ ಎನಿ ಕಾಸ್ಟ್ ವಿ ಹ್ಯಾವ್ ಟು ಫಿನಿಶ್ ಅವರ್ ಗೋಲ್. ಆದ್ರೂ ನಂಗೊಂದು ಡೌಟ್ ಬಾಸ್. ಏನು? ಯು ಲವ್ ಪ್ರಿಯಾ? ಅಲ್ಲ, ಆಗಾಗ ಈ ಲವ್ ಬಗ್ಗೆ ಎಕ್ಸ್ಟ್ರೀಮ್ ಆಗಿ ಲೆಕ್ಚರ್ ಕೊಡ್ತಿರಲ್ಲ, ಇದೆಲ್ಲ ಯಾಕೋ ನಿಂದೇ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತಿದೆ. ಸುಮ್ನೆ ಒಂದ್ ನಿಮಿಷ ಬಾಸ್. ಆಯ್ತು, ನನಗ್ ಗೊತ್ತು ನಿನಗೆ ಈ ಬಾಸ್ ನಾಟಕ ಬೇಡ. ಯಾಕಂದ್ರೆ ಪ್ರಿಯಾ ಮುಂದೆ ನಿನ್ಗೆ ನಾಟಕ ಮಾಡಕ್ ಇಷ್ಟ ಇಲ್ಲ. ಬಿಕಾಸ್ ಯು ಲವ್ ಹರ್. ಒಪ್ಕೋ, ನಾನ್ ಕೇಳಕ್ಕೂ ಮುಂಚೆ ನೀನೇ ಒಪ್ಕೋಬಿಡು. ಪ್ರಿಯಾ ಅಂದ್ರೆ ನಂಗೆ ಇಷ್ಟ. ಐ ನೋ ಯು ಲವ್ ಹರ್. ಮಗ ಒಪ್ಕೋ. ಏನು? ಇದು ಪಕ್ಕಾ ಲವ್ವೇ. ಟೈಮ್ ಪಾಸ್ ಕಡ್ಲೆಕಾಯಿ ಎಲ್ಲ ಕಣೆ. ಹಾರ್ಟ್ ಅಲ್ಲಿ ಫುಲ್ ಸ್ಟ್ರಾಂಗ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಬಡ್ಡಿ ಮಗ. ಸಾರಿ, ಹಾಗೆಲ್ಲ ಹೇಳ್ಬಾರ್ದು. ಬಾಸ್ ಅವ್ರೇ ನನ್ ಬಾಸುಗೆ ಒಂದು ರೈಮಿಂಗ್ ವರ್ಡ್ ಹೇಳು. ಪೀಸು. ಈ ಬಾಸ್ ಅವರೇ ನನ್ನ ಲವರ್. ಇದು ರೈಮಿಂಗ್ ಬೇಡ. ರೈಮಿಂಗ್ ಮನೆ ಹಾಳಾಯ್ತು. ಟೈಮಿಂಗ್ ಕರೆಕ್ಟ್ ಆಗಿದೆಯಲ್ಲ, ಅಷ್ಟೇ ಸಾಕು. ಸೀತಾ, ನಿಂಗೊಂದು ವಿಷಯ ಗೊತ್ತಾ? ಇಷ್ಟ ದಿನ ನಾನು ನನ್ನ ಕೋಟ್ಯಾಧೀಶ್ವರ ರಾಜ್ಕುಮಾರನ್ ಬಗ್ಗೆ ತುಂಬಾನೇ ಕನಸು ಕಾಣ್ತಿದ್ದೆ. ಆದ್ರೆ ಈಗ ಬಾಸ್ ನ ನೋಡಿದ್ಮೇಲೆ ಅವ್ರ ಹತ್ರ ಇರೋ ಕೋಟಿ ಅಲ್ಲ ಕಣೆ, ಅವರೇ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದ್ರು. ಬಾಸು ಆಡಿಲಾದ್ರೂ ಬರ್ಲಿ, ಆಟೋದಲ್ಲಾದ್ರೂ ಬರ್ಲಿ, ನಾನಂತೂ ಅವ್ರಿಗೆ ಮನ್ಸ್ ಕೊಟ್ಟಾಯ್ತು. ಮನ್ಸಿಗೆ ಸ್ವಲ್ಪ ನೋವಾಗ್ಬೋದು. ರೆಡಿಯಾಗಿರು. ಯಾಕೆ ಹೀಗ್ ಮಾತಾಡ್ತಿದ್ಯಾ? ನಾನು ಅಪ್ಶಕ್ನ ನೋಡಿತೀನಿ ಅಂತ ನಿನ್ಗೆ ಅನ್ನಿಸ್ಬೋದು. ನೀನ್ ಬೈದ್ರು ಪರವಾಗಿಲ್ಲ ಕಣೆ. ಅವ್ರ ಮನೆ ನೋಡ್ದೆ ತಾನೆ, ಅವ್ರಿಗೂ ಸಾಕು ಏನು ಹೇಳ್ಬೇಡ. ನೀನು ಫ್ರೆಂಡ್ ಆಗಿ ಇದನ್ನ ಹೇಳೋದು ನನ್ ಕರ್ತವ್ಯ ಕಣೆ.
ನಿನ್ ಪ್ರೀತಿ ತಪ್ಪಲ್ಲ, ಆದ್ರೆ ನೋಡು, ಮೊಳ್ಕೆಲೆ ಚೂಟ್ ಬೇಡ. ತ್ಯಾಗ ಮಾಡಕ್ಕೆಲ್ಲ ನನ್ ಕೈಲಿ ಆಗಲ್ಲ ಕಣೆ. ಎತ್ತಾಕೊಂಡು ಹೋಗಾದ್ರೂ ಸರಿ, ನಾನು ಅವ್ರನ್ನ ಮದ್ವೆ ಆಗೇ ಆಗ್ತೀನಿ. ನನ್ ಬಗ್ಗೆ ಗೊತ್ತು ತಾನೆ. ಏನಾದ್ರು ಪಾಸಿಟಿವ್ ಆಗಿ ಹೇಳೆ. ಇದು ಒನ್ ಸೈಡೆಡ್ ಲವ್ ಕಣೆ. ಬಾಸ್ಗೂ ನಿನ್ ಮೇಲೆ ಪ್ರೀತಿ ಆಗ್ಬೇಕು, ಅದೇ ದೊಡ್ಡ ಚಾಲೆಂಜು. ಅದಾದ್ರೆ ಈಗೇನು, ಅವರಿಗೂ ನನ್ ಮೇಲೆ ಲವ್ ಆಗ್ಬೇಕು ಅಷ್ಟೇ ತಾನೆ. ಆಗತ್ತೆ, ನೋಡ್ತಾ ಇರು. ಸೀತಾ, ನಾನ್ ಬೆಳಗಾವಿಗೆ ಟ್ರಾನ್ಸ್ಫರ್ ಆಗಿದ್ದೀನಿ ಅಂತ ಇಮೇಲ್ ಬಂದಿದೆ. ಮಿಸ್ ಆಗಿ ಬೇರೆ ಏನೋ ಬಂದಿರ್ಬೇಕು, ಸರಿಯಾಗಿ ನೋಡು. ಹೇ ಇಲ್ಲ, ಇಲ್ಲಿ ನೋಡು. ಪ್ರಿಯಾ, ಯು ಬೀಯಿಂಗ್ ಟ್ರಾನ್ಸ್ಫರ್ ಟು ಬೆಳಗಾವಿ ಬ್ರಾಂಚ್. ನಾನು ಬಂದೀನಿ ಹಾಫ ನಂದಿನಿ, ನಾನು ಬಂದೀನಿ ಹಾಫ ನಂದಿನಿ. ಒಂದು ನಿಮಿಷ, ನಾನು ಬಂದಿಲ್ಲ, ಸೈಲೆಂಟ್ ಆಗಿರಿ, ನಾನು ಬಂದಿಲ್ಲ. ಹಲೋ, ನಾನೇ ಫೋನ್ ಮಾಡಿ ವಿಷಯ ಕೇಳ್ಬೇಕಾ? ಅಲ್ಲ ಅದು ಭಾರ್ಗವ್, ನಾನೇ ಕಾಲ್ ಮಾಡೋಣ ಅಂತಿದ್ದೆ. ಕೆಲಸ ಏನಾಯ್ತು? ಆಯ್ತಂತೆ. ಆಯ್ತಂತೆ ಅಂತ ಇದೆಯಾ? ಅದು ಟ್ರಾನ್ಸ್ಫರ್ ಆಯ್ತಂತೆ, ಹಾಗಂತ ನನಗೆ ಮೆಸೇಜ್ ಬಂತು. ಹೋಗಿದ್ ಎಂತೇನಾ? ನೀ ಏನ್ ಮಾಡ್ತಿದ್ಯಾ? ಇಮೇಲ್ ಹೋಯ್ತಂತೆ, ನನಗೆ ಮೆಸೇಜ್ ಬಂತು. ಎಲ್ಲಿದ್ಯಾ ವಿಶ್ವ? ಇಲ್ಲೇ. ಇಲ್ಲೇ ಅಂದ್ರೆ ಆಫೀಸಲ್ಲಿ ಇದೆಯಾ ತಾನೆ? ಇಲ್ಲೇ ಆಫೀಸಿಂದ ಒಂಚೂರು ಆಚೆ ಇದ್ದೀನಿ. ನನ್ನ ಕರ್ಮ, ಅವಳ ಆಫೀಸಿಂದ ಆಚೆ ಹೋಗೋವರೆಗೂ ನೀನು ಆಫೀಸಲ್ಲೇ ಇರಬೇಕು ವಿಶ್ವ. ಆಯ್ತು ಭಾರ್ಗವ್, ಹೋಗ್ತೀನಿ ಈಗಲೇ. ನೀನ್ ಹೋಗೋ ಅಷ್ಟರಲ್ಲಿ ಆ ರಾಮ ಹೋಗಿ ಕೆಲ್ಸ ಏನಾದ್ರೂ ಕೆಡಿಸಿದ್ದ ಅಂತಂದ್ರೆ ಅಲ್ಲ, ಕೋಟಿ ಕೋಟಿ ಹೊಡೆಯುವಾಗಲೂ ಇಷ್ಟೊಂದು ಟೆನ್ಷನ್ ಆಗಿರಲಿಲ್ಲ. ಒಂದು ನಾರ್ಮಲ್ ಎಂಪ್ಲಾಯಿನ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದಾಳಲ್ಲ ಭಾರ್ಗವ್. ನೋಡೋಣ. ಏಯ್ ಕಮಾನ್, ಏನ್ ಇಲ್ಲಿ ಚಿಲ್ ಮಾಡ್ತಾ ಇದ್ದೀರಾ? ಆಫೀಸ್ ಒಳಗೋಗಿ ಚಿಲ್ ಮಾಡೋಣ. ಬನ್ನಿ ಬನ್ನಿ ಬನ್ನಿ, ಕಮಾನ್ ಎಲ್ಲರೂ. ಏಯ್, ಒಂದೆರಡು ದಿನ ಮುಂಚೆನಾದ್ರೂ ಹೇಳ್ಬಾರ್ದಿತ್ತ? ಮನೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ನಾನು. ಆನ್ಲೈನ್ ಅಲ್ಲಿ ಆಫರ್ ಇದೆ ಅಂತ ಮನೆ ಐಟಮ್ಸ್ ಎಲ್ಲಾನು ಆರ್ಡರ್ ಮಾಡಿದೀನಿ. ಅದ್ ಒಂದೊಂದಾಗಿ ಬಂದು ಇಳಿಯೋಷ್ಟೊತ್ತಿಗೆ ನಾನು ಹೋಗಿ ಬೆಳಗಾವಿಲಿ ಇಳ್ದಿರ್ತೀನಿ ಅಷ್ಟೇ. ಪ್ರಿಯಾ, ಸೀತಾ, ಬೆಳಗಾವಿನ ಒಳ್ಳೆ ಊರೇ. ಬೇಡ ನೋಡು, ಬಾಸ್ ಬಂದ ತಕ್ಷಣ ಮಾತಾಡು ಅಂತ ಹೇಳಿರ್ತಾನೆ. ಮಾತಾಡ್ತೀನಿ, ನಾನು ಸುಮ್ನೆ ಬಿಡಲ್ಲ. ಆವಾಜ್ ಹಾಕೋ ತರ ಮಾತಾಡ್ಬೇಡ. ಇದು ಆಫೀಸ್, ಅವರು ನಮ್ ಬಾಸ್, ಅರ್ಥ ಆಯ್ತಾ? ಅಥವಾ ಪ್ರಿಯಾ? ಏನು? ಏನಿಲ್ಲ. ಏನ್ ಹೇಳು? ಏನಿಲ್ಲ ಬಿಡೆ. ನೀನು ಬಾಸ್ನ ಹಚ್ಕೊಂಡಿರೋದು ಅವ್ರಿಗೆ ಇಷ್ಟ ಆಗದೆ ಅವರೇನಾದ್ರೂ ಸೀತಾ, ಐ ಕಾಂಟ್. ಎಲ್ಲ ರೀತಿಲೂ ಯೋಚನೆ ಮಾಡೋದು ಒಳ್ಳೇದಲ್ವಾ? ನೀನು ಕಷ್ಟ ಆದ್ರೆ ಹೇಳು, ಮಾತಾಡಕ್ ನಾನೇ ಮಾತಾಡ್ತೀನಿ. ಅವ್ರ ಮೇಲೆ ಫೀಲಿಂಗ್ಸ್ ಎಲ್ಲ ಪ್ಲೀಸ್ ಕಿತ್ತಾಕೆ. ಲಘು ಟ್ರಾನ್ಸ್ಫರ್ಗೂ ಗಂಟ್ ಹಾಕ್ಬೇಡ ನೀನು. ನಾನಲ್ಲ, ಅವ್ರೇನಾದ್ರೂ ಹಾಕಿದ್ರೆ ಅಂತ ನಾನ್ ಕೇಳ್ತಾ ಇರೋದು ನಿನಗೆ. ಶ್ರೀಮಂತರು ಕಣೆ, ಇಲ್ಲ ನಮ್ಗೇನ್ ಬೇಕಿದ್ರು ಆಗ್ಬೋದು. ನಮ್ ಹುಷಾರಲ್ಲಿ ನಾವಿರ್ಬೇಕಲ್ವಾ?
ವಾಟ್ ಈಸ್ ಹ್ಯಾಪನಿಂಗ್? ಗುಡ್ ಮಾರ್ನಿಂಗ್ ಸರ್. ಆಫೀಸ್ ಟೈಮ್ ನಲ್ಲಿ ಕೆಲಸ ಮಾಡ್ದಿರಾ ಹರಟೆ ಹೊಡಿತಾ ಇದ್ದೀರಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಸರ್ ಬಾಸ್ನ ನೋಡ್ಬೇಕಿತ್ತು, ಅವ್ರ ಹತ್ರ ಮಾತಾಡ್ಬೇಕು ಸರ್. ಯಾರನ್ನ? ಬಾಸ್ನ. ಯಾರನ್ನ? ಬಾಸ್ನ ಕಣಯ್ಯ. ಸರ್ ಅದು ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಇದೆ ಸರ್, ಅದಕ್ಕೆ. ನಾನೇ ನಿಮ್ ಬಾಸು, ನನಕ್ಕಿಂತ ಇಂಪಾರ್ಟೆಂಟ್ ವಿಷಯನಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಾಯ್ತು? ಸರ್, ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಏನು ವಿಷಯ? ಸರ್ ನೋಡಿ, ಪ್ರಿಯಾಗೆ ಟ್ರಾನ್ಸ್ಫರ್ ಮೇಲ್ ಬಂದಿದೆ. ಬೆಳಗಾಮಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಸರ್. ಸರ್ ಹೇಳ್ದೆ ಕೇಳ್ದೆ ಹೇಗ್ ಸರ್ ಹೀಗೆಲ್ಲ ಮಾಡ್ತಾರೆ? ಇದ್ರಲ್ಲಿ ಏನೋ ಮಿಸ್ಟೇಕ್ ಇದೆ. ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ? ಚೇಚೆ, ಹಾಗೇನಿಲ್ಲ ಪ್ರಿಯ ಅವರೇ. ಈ ವಿಷಯ ಬಾಸ್ಗೂ ಗೊತ್ತಿರ್ಲಿಲ್ಲ ಅಲ್ವಾ ಬಾಸ್? ಹಾ, ಹಾಗೇನಾದರೂ ಇದ್ರೆ ಐ ಆಮ್ ರಿಯಲಿ ಸಾರಿ ಸರ್, ಬಟ್ ಪ್ಲೀಸ್ ಟ್ರಾನ್ಸ್ಫರ್ ಎಲ್ಲ ಮಾಡಬೇಡಿ. ನಂಗೆ ಈಗಲೂ ಎಲ್ಲಿ ಹೇಗಿರ್ಬೇಕು ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ, ಆದರೆ ಕಲ್ತ್ಕೋತೀನಿ ಸರ್. ಪ್ಲೀಸ್ ಸರ್, ಪ್ಲೀಸ್. ಓಕೆ, ಹೀಗೆ ಇಮೋಷನಲ್ ಎಲ್ಲ ಆಗೋ ಅವಶ್ಯಕತೆ ಇಲ್ಲ. ಇದನ್ನ ಮ್ಯಾನೇಜ್ಮೆಂಟ್ ಗಮನಕ್ಕೆ ತರೋಣ. ಐ ಕ್ಯಾನ್ ಹೆಲ್ಪ್ ಯು. ತೆನಾಲಿ ರಾಮನು ಈ ಮೂರ್ತಿ ತಾತನ್ ತರಾನೇ. ಬಿಲ್ಡಿಂಗ್ ಅಡ್ಡಾಯ್ತಾ? ಚಚ ಇಲ್ಲ ಇಲ್ಲ. ಓ, ನಿಂತರ ಅವ್ನಿಗೂ ಮರು ಇತ್ತು. ಪೊಟ್ಟೆ. ಸಾರಿ ಸಾರಿ. ಓಕೆ ಓಕೆ. ರಾಜ ಎಲ್ರಿಗೂ ಬೆಕ್ ಸಾಕಕ್ ಹೇಳ್ದ. ಯಾರು ಬೇಕು ಗುಂಡು ಉಂಡಕ್ಕೆ ದಪ್ಪ ದಪ್ಪಕ್ಕೆ ಸ್ಟ್ರಾಂಗ್ ಆಗಿರುತ್ತೋ ಆ ಬೆಕ್ಕಿಗೆ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ದ. ಅದಕ್ಕೆ ತೆನಾಲಿ ರಾಮ ಬೆಕ್ಕು ಕೊಟ್ಟವಳು ಅವನು ಸಾಕಕ್ ಹೋದ. ಬೆಕ್ಕು ದಷ್ಟು ಪುಷ್ಟವಾಗಿ ಆಗ್ಬೇಕು ಅಂದ್ರೆ ಏನ್ ಕೊಡ್ಬೇಕು? ಆದ್ರೆ ತೆನಾಲಿ ರಾಮಕೃಷ್ಣನ ಹತ್ರ ದುಡ್ಡೇ ಇರ್ಲಿಲ್ಲ. ಅದಕ್ಕೆ ಅವನ್ ಏನು ಪ್ಲಾನ್ ಮಾಡ್ದ ಅಂದ್ರೆ ಬಿಸಿ ಬಿಸಿಯಾಗಿ ಹಾಲು ತಂದು ಬೆಕ್ಕಿನ ಮುಂದೆ ಇಟ್ಟ. ಬೆಕ್ಕು ಹಾಲು ಕುಡಿಯಕ್ ಬಂದು ನಾಲ್ಗೆ ಸುಟ್ಕೊಂಡ್ಬಿಡ್ತು. ಓಡೋಗ್ಬಿಡ್ತದು. ಅದಕ್ಕೆ ಯಾವಾಗ ಹಾಲು ತಂದಿಟ್ರು ಬೆಕ್ಕು ಹಾಲು ಕುಡಿದ ಓಡೋಟಾಗ್ತಾ ಇತ್ತು. ತೆನಾಲಿ ರಾಮಕೃಷ್ಣ ಏನ್ ಮಾಡ್ದ, ಬೆಕ್ಕನ್ ತಗೊಂಡೋಗಿ ರಾಜನ ಹತ್ರ ಹೋದ. ಬಂದ್ಬಿಟ್ಟು ಈ ಬೆಕ್ಕೆ ಸರಿಗಿಲ್ಲ, ಹಾಲೇ ಕುಡಿಯಲ್ಲ ಅಂತ ಅಂದ. ಆಗ ರಾಜ ಹಾಲು ತರಿಸಿ ಬೆಕ್ಕಿನ ಮುಂದೆ ಇಟ್ಟ. ಹಾಲು ನೋಡಿದ ತಕ್ಷಣ ಬೆಕ್ಕು ಇದ್ರ ಸಾವಾಸರೇ ಬೇಡ ಅಂತ ಓಡಾಟಾಯ್ತು. ಈ ಬೆಕ್ಕೆ ಸರಿಗಿಲ್ಲ, ಸರಿಗಿದ್ದಿದ್ರೆ ನಾನೇ ಗೆಲ್ತಿದ್ದೆ ಅಂತ ಹೇಳಿ ಪ್ರೈಸ್ ತಗೊಂಡ. ನಾವು ಅಷ್ಟೇ ಎಲ್ಲ ಪರಿಸ್ಥಿತಿನಲ್ಲೂ ತೆನಾಲಿ ರಾಮನ್ ತರಾನೇ ಯೋಚನೆ ಮಾಡಿದ್ರೆ ಆವಾಗ್ಲೇ ಲೈಫಲ್ಲಿ ಗೆಲ್ಲೋದು. ಈಗ ನಾನು ನಿನ್ಗೆ ತೆನಾಲಿ ರಾಮನ್ ಮನೆಗೆ ಹಳ್ಳ ಬಂದಲ್ಲ ಆ ಕತೆ ಹೇಳ. ಅದರ ಆಮೇಲೆ ಹೇಳುವಂತೆ ಕುಕ್ಕರ್ ಅಂಗಡಿ ಬಂದು ಕುಕ್ಕರ್ನ ರಿಪೇರಿ ಮಾಡ್ಸೋಣ. ನಡಿ ಹೋಗೋಣ. ಬಟ್ ಪ್ರಿಯಾನ ಯಾಕೆ ಟ್ರಾನ್ಸ್ಫರ್ ಮಾಡಿಸ್ತಾರೆ?
ನನ್ನ ಅಂದಾಜಿಗೆ ಸಿಗದೆ ಇರುವಂಥದ್ದು ಏನೋ ನಡೀತಿದೆ. ಸರ್, ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸ್ಬೋದಲ್ಲ ಸರ್? ಐ ಡೋಂಟ್ ಥಿಂಕ್ ಸೊ. ಇಲ್ಲೇನು ಕೆಲಸ ಮಾಡ್ತಿದ್ದೀರೋ ಅದೇ ಕೆಲಸನೂ ಬೆಳಗಾವಿಲಿ ಮಾಡಿ ಅಂತ ಮೇಲಲ್ಲಿ ಸ್ಟೇಟ್ ಮಾಡಿದ್ದಾರೆ. ಕೆಲಸದಲ್ಲಿ ಪೇ ಸ್ಕೇಲಲ್ಲಿ ಏನಾದ್ರು ಚೇಂಜಸ್ ಆಗುತ್ತೆ ಅಂತಂದ್ರೆ ಅದು ನನ್ನವ್ರಿಗೂ ಬರುತ್ತೆ. ಇಲ್ಲಿ ಹೋದ್ರೆ ಇದನ್ನ ದೊಡ್ಡ ಇಶ್ಯೂ ಮಾಡೋ ಅವಶ್ಯಕತೆ ಏನಿಲ್ಲ. ಸರ್, ನೀವೇನು ಹೀಗೆ ಹೇಳ್ತಿದ್ದೀರಾ? ಇಷ್ಟೊತ್ತು ನಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರಿ ಅಲ್ಲ, ಈಗ ಈ ಥರ ಮಾತಾಡ್ತಿದ್ದೀರಾ? ಅವಳು ಮನೆಗೆ ಅಡ್ವಾನ್ಸ್ ಕೊಟ್ಟಿದ್ದಾಳೆ. ಅದನ್ನೆಲ್ಲ ರೀಸನ್ ಕೊಡೋಕ್ಕಾಗತ್ತಾ? ಸರ್, ಬೆಂಗಳೂರಲ್ಲಿ ಬೇರೆ ಬ್ರಾಂಚ್ ಇದ್ರೆ ಹೋಗಿ ಕೆಲಸ ಮಾಡ್ಬೋದು. ಬೆಳಗಾವಿಲಿ ಒಬ್ಬಳೆ ಹುಡುಗಿ ಹೋಗಿ ಇರಬೇಕು ಅಂದರೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸರ್. ನೋಡಿ, ಬೆಳಗಾವಿಲಿ ಹ್ಯೂಮನ್ ರಿಸೋರ್ಸ್ ಬೇಕಾಗಿದೆ, ಅದಕ್ಕೆ ಇವ್ರನ್ನ ಸೆಲೆಕ್ಟ್ ಮಾಡಿರೋದು. ಇವ್ರಲ್ಲದೆ ಹೋದ್ರು ಬೇರೆ ಯಾರಾದರೂ ಅಲ್ಲಿ ಹೋಗಲೇಬೇಕು. ಸರ್, ಇಂಟ್ರೆಸ್ಟ್ ಇರೋ ಬೇರೆ ಎಂಪ್ಲಾಯೀಸ್ನ ಕಳಿಸ್ಕೊಡ್ಬೋದಲ್ವಾ? ರಾಮ್ಗೆ ಟೈಮ್ ಕೊಟ್ಟಷ್ಟು ಅವನು ಆರಾಮಾಗೇ ಇರ್ತಾನೆ. ಅವನ ಮನಸ್ಸಲ್ಲಿ ಏನಿದೆ ಅಂತ ಹೇಗೆ ತಿಳ್ಕೋಬೇಕು ಅಂತ ನನಗೆ ಗೊತ್ತು. ಕರೆಕ್ಟ್ ಸೀತಾ ಅವ್ರೆ. ದೆನ್ ಡೂ ಒನ್ ಥಿಂಗ್. ನೀವು ಆವಾಗ್ಲಿಂದ ಇವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ, ಇವ್ರ ಟ್ರಾನ್ಸ್ಫರ್ನ ನೀವು ಯಾಕೆ ತಗೋಬಾರ್ದು? ಐ ಆಮ್ ಸೋ ಸಾರಿ ಸೀತಾ. ನೀ ನನ್ಗೋಸ್ಕರ ಮಾತಾಡಕ್ಕೆ ಬರ್ಬಾರ್ದಿತ್ತು. ಅವ್ರು ಏನಾರು ಅನ್ಕೊಳ್ಳಿ ಅಂತ ನಾನೇ ಮಾತಾಡ್ಬೇಕಿತ್ತು. ಸುಮ್ನೆ ನಿನಗೂ ನನ್ನಿಂದ ಪ್ರಾಬ್ಲಮ್ಸ್. ನಾ ಹೋಗಿ ಮಾತಾಡ್ತೀನಿ. ನನ್ ಹಣೆ ಬರ ಅದ್ರಲ್ಲಿ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಬರ್ದಿದೆ, ಅದನ್ನ ನಾನು ತಗೋತೀನಿ. ಅಡ್ವಾನ್ಸ್ ದುಡ್ಡು ಹೋದ್ರೆ ಹೋಯ್ತು ಕಣೆ. ನಮ್ಮಂತವ್ರ ಕೈಲಿ ದುಡ್ಡು ನಿಲ್ಬಾರ್ದು ಅಂತ ಯಾವ ಜನ್ಮ ಶಾಪ ಇದೆಯೋ ಏನೋ. ಈ ತರ ಎಲ್ಲ ನನ್ ಗೋಳ್ ಆಡಕ್ಕೆ ಹೋಗಲ್ಲ. ಯಾಕೆಂದ್ರೆ ಅದನ್ನ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿಗೆ ನಿಲ್ಲಿಸ್ಬೇಕು ಅಂತಾನೆ ನನಗೆ ಗೊತ್ತಾಗಿಲ್ಲ. ಬಿಟ್ಟಾಕು, ಈ ಟ್ರಾನ್ಸ್ಫರ್ನ ನಾನೇ ತಗೋತೀನಿ ಕಣೆ. ಬೇಡ ಪ್ರಿಯಾ. ಬೇಡ ಅಂದ್ರೆ ನೀನ್ ಆಲ್ರೆಡಿ ಮನೆಗೋಸ್ಕರ ತುಂಬಾ ಖರ್ಚು ಮಾಡಿದ್ಯಾ. ನೀನೇ ಹೋಗ್ಬೇಕು ಅಂತಿಲ್ಲ. ನಾವ್ ಇಷ್ಟೊಂದೆಲ್ಲ ಅವ್ರ ಹತ್ರ ಕೇಳ್ಕೊಂಡು ಈಗ ನೀನ್ ಒಪ್ಕೊಂಡ್ರೆ ಅಷ್ಟೆಲ್ಲ ವಾದ ಮಾಡಿದಕ್ಕೆ ಅರ್ಥನೇ ಇರಲ್ಲ ತಾನೆ. ಅದಕ್ಕೆ ಅಂತ ನಿಂಗೇನಾದ್ರು ತಲೆ ಕೆಟ್ಟಿದ್ದೇನೆ? ದಿಢೀರ್ ಅಂತ ಮೇಲ್ ಬಂದಿದ್ದಕ್ಕಲ್ವಾ ನಾವ್ ಕೇಳಕ್ ಹೋಗಿದ್ದು. ಈಗ ಅವರೇ ನನಗ್ ಟೈಮ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಅವ್ರ ತಪ್ಪು ಏನಿಲ್ಲ ಕಣೆ. ಪಕ್ಕ ಬಾಸ್ ಬುದ್ಧಿ ತೋರಿಸ್ಬಿಟ್ಟ. ಅವ್ರೀಗ ಏನ್ ಮಾಡಕ್ ಸಾಧ್ಯ? ಅವರು ಯೋಚನೆ ಮಾಡಕ್ಕೆ ನಮಗ್ ಟೈಮ್ ಕೊಟ್ಟಿದ್ದಾರೆ ಅಂದ್ಮೇಲೆ ನೋ ಹೇಳೋಕ್ಕೂ ಆಯ್ಕೆ ಇದೆ ಅಲ್ವಾ? ಸೀತಾ, ನಾಳೆ ಅಷ್ಟರಲ್ಲಿ ಹೇಳಿ. ನೀವೇನೂ ಹೇಳಿಲ್ಲ ಅಂತಂದ್ರೆ ನಿಮ್ಮ ಟ್ರಾನ್ಸ್ಫರ್ ಪ್ರೊಸೀಡ್ ಆಗುತ್ತೆ. ಯಾ ಸಾರಿ, ನಾನು ಇದನ್ನು ಮಾಡ್ತಿರೋದು ನಿಮ್ಮನ್ನು ಟಾರ್ಗೆಟ್ ಮಾಡಿ ಅಲ್ಲ, ನನ್ನ ಫ್ರೆಂಡ್ನ ಟಾರ್ಗೆಟ್ ಮಾಡಿ. ನಾನು ಇದನ್ನು ಮಾಡ್ತಿರೋದು ರಾಮನ್ಗೋಸ್ಕರ. ಗೊತ್ತಾತ ಕೇಳ್ತೀಯಲ್ಲ, ನಾ ಈ ಊರಿಗೆ ಹಳಬ. ನನಗೆ ಈ ಊರಿನ ಗಲ್ಲಿನೂ ಗೊತ್ತು. ಎಲ್ಲಿ ಕೊಡು. 12ನೇ ಕ್ರಾಸು. ನೀನ್ ಇಲ್ಲಿ ಬಂದಿದ್ಯಲ್ಲಪ್ಪ, 100 ಮೀಟರ್ ಹೋಗಿ ಬಲಗಡೆ ತಿರುಗಿದ್ರೆ ಅಲ್ಲೊಂದು ರೋಡು. ಅಲ್ಲೇ ಹೋಗಿದ್ದೆ ಸರ್, ನಂಗೆ ಗೊತ್ತಾಗ್ಲಿಲ್ಲ. ನಿಮ್ಗೆ ತೊಂದರೆ ಇಲ್ಲ ಅಂದ್ರೆ ಸ್ವಲ್ಪ ಅಲ್ಲಿವರೆಗೆ ಬಂದು ತೋರಿಸ್ಬೋದಾ ಸರ್? ಪ್ಲೀಸ್ ಸರ್, ನಾನು ಈ ಊರಿಗೆ ಹೊಸಬ.
ಅಷ್ಟೇ ತಾನೇ ಬಾಪ್ಪ. ಹೌದು, ನೀನೇನು ಓದಿದ್ಯಾ? ನಾನು MBA ಸರ್. ನಾನು ಅನ್ಕೊಂಡಿದ್ದಕ್ಕಿಂತ ಕೆಲಸ ಸುಲಭನೇ ಆಯಿತು. ಅವಳಾಗವಳೆ ತಾತನಿಂದ ದೂರ ಹೋದ್ಲು. ಬಲೂನ್ ಬೇಕಾ ಪುಟ? ಬಲೂನ್ ಇಷ್ಟ ಇಲ್ವಾ? ತಗೋ ಬಾ. ನನ್ನ ಹತ್ರ ಕಾಸಿಲ್ಲ. ಕಾಸು ಬೇಡ ಪುಟ್ಟಿ, ಕಾಸು ಆಮೇಲೆ ಕೊಡುವಂತೆ, ಆಯ್ತಾ? ಇಲ್ಲ, ಕಾಸಿದ್ರೆ ಏನು ತಗೋಬಾರ್ದು, ಅಮ್ಮ ಹೇಳಿದಾಳೆ. ಅಮ್ಮ ಏನು ಅನ್ನಲ್ಲ, ತಗೋ. ಇಲ್ಲ, ಬೇಡ. ಅಣ್ಣ, ಮತ್ತೆ ಹುಡುಗಿ ಅಂಗಡಿ ಕಡೆ ಓಡ್ತಿದ್ದಾಳೆ. ಹಳೆಯದೇನೇ ಇರಲಿ ಬಿಡು, ಅದ್ಯಾವುದು ಕೊನೆಯದಲ್ಲವಲ್ಲ. ಹಳೆಯದೇನೇ ಇರಲಿ ಬಿಡು, ಅದ್ಯಾವುದು ಕೊನೆಯದಲ್ಲವಲ್ಲ. ಅವರು ಯಾರ್ಯಾರೋ ಬಂದರು ಹೋದರು, ಜೊತೆಗೆ ಯಾರೂ ಉಳಿಯಲಿಲ್ಲ. ಏನ್ ಬ್ರದರ್, ಇವತ್ತು ಸೈಡ್ ಡಿಶ್ಗೆ ಏನು ಕುಕ್ ಮಾಡ್ಕೊಂಡಿಲ್ವಾ? ಕೈಯಲ್ಲಿ ಬುಕ್ ಇಟ್ಕೊಂಡ್ಬಿಟ್ಟಿದ್ಯಾ? ಬ್ರದರ್, ನೀನ್ ಈ ತರ ಓದಿದ್ದು ನಾನು ನೋಡಿದ್ದು ಬಹುಶಃ ಡಿಗ್ರಿಲಿ ಅನ್ಸುತ್ತೆ ಬ್ರದರ್. ಅಪ್ಪನ್ನ ಯಾಮಾರ್ಸಕ್ಕೆ ಅಂತ ಕೈಯಲ್ಲಿ ಬುಕ್ ಇಟ್ಕೊಂಡು ಡ್ರಾಮಾ ಆಡ್ತಾ ಇದ್ದೆ. ಹೌದು, ಈಗ ಯಾರನ್ನ ಯಾಮಾರ್ಸಕ್ಕೆ ಈ ಡ್ರಾಮಾ? ಅದು ಚಿಕ್ಕವರಿದ್ದಾಗ ದೊಡ್ಡವ್ರನ್ನ ಯಾಮರ್ಸಕ್ಕೆ ಅಂತ ಕೈಯಲ್ಲಿ ಬುಕ್ ಇಟ್ಕೊಂಡು ಡ್ರಾಮಾ ಆಡ್ತಾ ಇದ್ವಿ. ದೊಡ್ಡವರಾದ್ಮೇಲೆ ಬೇರೆಯವ್ರ ಡ್ರಾಮಾ ನಮ್ಮನ್ನ ಯಾಮಾರಿಸಬಾರ್ದಲ್ಲ ಅಂತ ಕೈಲಿ ಬುಕ್ ಇಟ್ಕೋತಾ ಇದೀವಿ. ಸತ್ಯವಾದ ಮಾತು ಕಣ, ಸತ್ಯವಾದ ಮಾತು. ಆದ್ರೆ ನಯಾ ಪೈಸಾ ಅರ್ಥವಾಗ್ಲಿಲ್ಲ ನಂಗೆ. ಈ TRS ತಗೊಂಡಾಗ ಅಂಪೈರ್ಸ್ ಕಾಲ್ ಅಂತ ತಲೆ ಗುಳ ಬಿಟ್ಬಿಡ್ತಾರಲ್ಲ, ಹಂಗಾಗೋಯ್ತು ಬ್ರದರ್ ಇದು. ತಲೆ ಹುಳ ಬಿಟ್ಕೊಳ್ಳೋಂಥದ್ದು ಏನಿಲ್ಲ, ಮನಸ್ಸು ಹಗುರಾಗಂಥದ್ದು ಒಂದು ಕವಿತೆ ಓದ್ತೀನಿ ಕೇಳು. ಅವರು ಬಿಂಬ ಕಾಣಬಾರದೆಂದು ಕನ್ನಡಿಗಳನ್ನೆಲ್ಲ ಎತ್ತಿಟ್ಟರು. ಕಣ್ಣ ಪಾಪೆಯಲ್ಲಿ ಅಚ್ಚಾಗಿರುವ ಬಿಂಬವನ್ನು ಅವರು ಹೇಗೆ ತಾನೇ ತೊಡೆದು ಹಾಕುವರು? ಲೋ 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 ತಮ್ಮಯ್ಯ, ನಿನ್ ದಮ್ಮಯ್ಯ ಕಣ. ಈ ಕವಿತೆ ಗಿವಿತೆ ಎಲ್ಲ ನಂಗೆ ಅರ್ಥ ಆಗಲ್ಲ, ಅಲರ್ಜಿ. ಸುಮ್ಮನೆ ನನಗೆ ಟೀಚರ್ ಆಗೋದ್ರ ಬದಲು ಈ ಟೀಚರ್ಸ್ ಇಲ್ಲಿಗೆ ಬರೋದು ಒಳ್ಳೇದು. ವಾ, ಇದೇನಿದು? ಏನಿದು ಅಂದ್ರೆ ರಾಜ, ಇಷ್ಟೊತ್ತಿಗೆ ನೀನ್ ಯಾವಾಗಪ್ಪ ಮುಹೂರ್ತಲ್ಲ ನೋಡಕ್ ಶುರು ಮಾಡಿದೆ? ಅಪ್ಪ ನಿನ್ಗೆ ಮಂಗಳಾರತಿ ಮಾಡಿದ್ರಲ್ಲ ಅವಾಗಿಂದ. ಬಿಡು, ಅಪ್ಪ ನನ್ನ ತಲೆ ನೇವರ್ಸೋದಕ್ಕಿಂತ ಜುಟ್ಟು ಹಿಡ್ತಿದ್ದೆ ಜಾಸ್ತಿ. ತಗೋ ಬ್ರದರ್, ನೀನು ತಗೋ, ಹಾಕೊಡು. ಅಯ್ಯ, ನಿನಗೆ ಹೇಳ್ತೀನಲ್ಲ ನಾನು. ನಿನಗೂ ನಾನು ಹಾಕೊಳ್ಬೇಕಾದ ಕಾಲ ಬಂದು. ತಗೋ ಬ್ರದರ್. Cheers.
ರೋಡ್ ಕ್ರಾಸ್ ಮಾಡ್ಬೇಕಾ? ನಾ ಕ್ರಾಸ್ ಮಾಡ್ತೀನಿ ಬಾಪುಟ. ಯಾಕೆ ಪುಟ ಅಳ್ತಾ ಇದೀಯಾ? ಯಾರನ್ನ ಹುಡುಕ್ತಾ ಇದೀಯಾ? ನಮ್ ತಾತನ್ ಹುಡುಕ್ತೀನಿ. ತಾತ ಕಾಣಿಸ್ತಾ ಇಲ್ವಾ? ನಾವು ಕುಕ್ಕರ್ ಶಾಪಿಗೆ ಹೋಗಿದ್ವಿ, ಅಲ್ಲಿಂದ ನಮ್ ತಾತ ಎಲ್ಲೋ ಕಳ್ದೋಗ್ಬಿಟ್ಟಿದ್ದಾರೆ. ಅಯ್ಯೋ ಹೌದಾ? ಅವ್ರನ್ನ ನಾನು ಹುಡುಕೊಡ್ತೀನಿ ಬಾ. ನಿಮ್ಗೆ ನಮ್ ತಾತ ಗೊತ್ತಾ? ಬಿಳಿಗಡ್ಡ ಬಿಟ್ಟಿದ್ರು ತಾನೇ? ಹೌದು, ಅವ್ರೆ ಎಲ್ಲಿದ್ದಾರೆ? ಅವರು ಆ ಕಡೆ ಎಲ್ಲ ಹೋದಾಗಿತ್ತು, ಬಾ ಹುಡುಕೊಡ್ತೀನಿ. ಬೇಡ ಅಂಕಲ್, ನಾನೇ ಹುಡುಕ್ತೀನಿ. ನೀನು ನಡ್ಕೊಂಡು ಹೋದ್ರೆ ತುಂಬಾ ಹೊತ್ತಾಗುತ್ತೆ, ಬಾ ನಾನ್ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಬೇಡ ಅಂಕಲ್, ನಾನೇ ಹುಡುಕ್ತೀನಿ. ಪಾಪ ಸೀತಂಗೆ ಲೈಫಲ್ಲಿ ಆಲ್ರೆಡಿ ಅಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಅದ್ರಲ್ಲಿ ನಂದೊಂದು ಆಡ್ ಆನ್. ಸೀತಾ ಏನಾಯ್ತೆ? ಟೈಮ್ ಇಲ್ಲ ಕಣೆ, ನಾವು ಹೊರಡ್ಬೇಕು. ಓ ಗಾಡ್, ಈ ಬಾಸ್ ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಟ್ರಾನ್ಸ್ಫರ್ ನಾನೇ ತಗೋತೀನಿ ಅಂತ ಫಸ್ಟ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಸಿಹಿ ಸಿಕ್ಕದ್ಲಾ? ಅಪ್ಪ ಫೋನ್ ಮಾಡಿದ್ರಾ? ಅವಳು ಎಲ್ಲಿಗೆ ಹೋಗಿದ್ದಾಳಂತೆ? ಹುಡುಕೊಂಬರಕ್ ಹೋಗಿದ್ದಾರಮ್ಮ. ಯಾವ ಅಂಗಡಿಗೆ ಹೋಗಿದ್ದಾಳೆ ಅಂತ ಹೇಳಿ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಅಪ್ಪ ಅಪ್ಪ ಸಿಹಿ ಸಿಕ್ಕದ್ಲಾ? ಎಲ್ಲ ಕಡೆ ಹುಡುಕದ್ನಮ್ಮ, ಎಲ್ಲೂ ಕಾಣ್ಲಿಲ್ಲ. ತಪ್ಪೆಲ್ಲ ನಂದೇ ಕಣಮ್ಮ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬಿಟ್ಟು ಬೇರೆ ದಾರಿನೇ ಇಲ್ಲ ಕಣಮ್ಮ. ಅಪ್ಪ ನೀವ್ ಮಾತ್ರ ಅವಳು ನಿಮ್ ಜೊತೆನೆ ಬರ್ಬೇಕಿತ್ತು ತಾನೆ, ಇನ್ನೆಲ್ಲಿ ಹೋಗಕ್ ಸಾಧ್ಯ? ಸೀತಾ, ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ನಂಗೂ ಸರಿ ಅನ್ನಿಸ್ತಾ ಇದೆ. ನಾನೊಂದ್ಸಲ ಹೋಗಿ ನೋಡ್ಕೊಂಡು ಬರ್ತೀನಿ ಅಮ್ಮ. ಅವಳಿಗೆ ನನ್ನ ನಂಬರ್ ಗೊತ್ತಿದೆ, ಅವಳು ಎಲ್ಲೇ ತಪ್ಪಿಸ್ಕೊಂಡ್ರು ನನಗೆ ಫೋನ್ ಮಾಡ್ತಾಳೆ. ನೀವಿಬ್ರು ಮನೇಲೇ ಇರಿ, ಅವಳು ಬಂದ್ರೆ ಫೋನ್ ಮಾಡಿ, ನಾನು ನೋಡ್ಕೊಂಡು ಬಂದ್ಬಿಡ್ತೀನಿ. ಈ ಶ್ರೀಮಂತ ಹುಡುಗರಿಗೆ ಬಡವ್ರ ಹುಡುಗಿ ಮೇಲೆ ಅದು ಏನು ವ್ಯಾಮೋಹನೋ ಏನು. ನಿಮ್ಮಪ್ಪನೂ ಇದೇ ಕೆಲಸ ಮಾಡಿದ್ದ.
ಅವನನ್ನಂತೂ ತಡೆಯೋದಕ್ಕಾಗ್ಲಿಲ್ಲ. ಆದ್ರೆ ನಿನ್ನನ್ನು ಹಾಗೆ ಬಿಟ್ಬಿಡ್ತೀನ ರಾಮ? ಮೊದಲು ನಿನ್ನ ಪ್ರೀತಿ ಹುಡುಗಿನ ಊರಿಂದ ಹೊರಗೆ ಕಳಿಸ್ತೀನಿ, ಆಮೇಲೆ ನಿನ್ನನ್ನು ದೇಶ ಬಿಟ್ಟು ಹೊರಗೆ ಕಳಿಸೋ ಜವಾಬ್ದಾರಿ ಏನೇನು ಚಿಕ್ಕಿದು. ಚಿಕ್ಕಿ ಫೋನ್ ಮಾಡ್ತಿದ್ದಾರೆ. ಹಾಯ್ ಚಿಕ್ಕಿ. ಅಪ್ಪು ಬ್ಯುಸಿ ಇದೆಯಾ? ಇಲ್ಲ ಚಿಕ್ಕಿ, ಹೇಳಿ ಏನಾಯ್ತು? ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ನೊಂದು 4 ರೌಂಡ್ ಹಾಗೇ ಸುತ್ತಾಡ್ಸು. ಅವಳು ಹೆದರ್ಕೊಂಡು ಅಳಬೇಕು, ಆಗ ನಾನು ಬರ್ತೀನಿ. ಅರ್ಥ ಆಯ್ತಾ? ಸರಿ ಅಣ್ಣ. ನಾನು ನಡ್ಕೊಂಡು ಹೋಗ್ತೀನಿ ಅಂದ, ನೀವೇ ಕಾರಲ್ಲಿ ಕರ್ಕೊಂಡು ಬಂದ್ರಿ. ಈ ತಾತ ಎಲ್ಲೋ ಹೋಗಿದ. ಮುಂದೆ ಇರ್ತಾರೆ ಬಾಪುಟ. ಅಂಕಲ್, ಈ ಕಾರು ಚಿಕ್ಕ ಚಿಕ್ಕ ರೋಡಲ್ಲಿ ಹೋಗಲ್ಲ. ತಾತ ಚಿಕ್ಕ ಚಿಕ್ಕ ರೋಡಲ್ಲಿ ಇರ್ತಾರೆ. ಇಲ್ಲ ಪುಟಿ, ನಿನ್ ತಾತ ಮುಂದೆ ಇರ್ತಾರೆ. ನಿಮ್ಗೆ ನಮ್ ತಾತ ಯಾರಂತ ಗೊತ್ತಾ? ಹ್ಞೂ ಪುಟಿ, ನನ್ ಚೆನ್ನಾಗ್ ಗೊತ್ತು. ನಿನ್ ಹುಡ್ಕೊಂಡೆ ಮುಂದೆ ಹೋದ್ರು. ಅವ್ರ ಹೆಸರು ಹೇಳಿ ನೋಡೋಣ. ಅದು ಹೇಳಿ. ನಿಮ್ಗೇನು ಗೊತ್ತಿಲ್ಲ, ನಾನೇ ನಡ್ಕೊಂಡು ಹೋಗ್ತೀನಿ. ಡ್ರೈವರ್ ಬೇಡ, ಗಾಡಿ ನಿಲ್ಸಿ. ಏಯ್, ಸುಮ್ಮನ್ ಕೂತ್ಕೋಬೇಕು. ಭಯ ಪಡ್ತಾವಳೆ. ಗುಡ್. ಸುಮ್ಮನ್ ಕೂತ್ಕೊಂಡಿದ್ರೆ ಸರಿ. ಇವಾಗ ಕಿಡ್ನಾಪ್ ಮಾಡ್ತಿದ್ದೀರಾ ನೀವು? ಸೀತಮ್ಮನ ಹತ್ರ ದುಡ್ಡು ಇಸ್ಕೊಳ್ಳಕ್ಕೆ ಕಿಡ್ನಾಪ್ ಮಾಡ್ತಿದ್ದೀರಾ? ನನಗೇನ್ ಭಯ ಇಲ್ಲ. ಯಾಕಂದ್ರೆ ನನ್ನ ಫ್ರೆಂಡು ನನ್ಗೆ ಮುಳುಗೋನಾಗಿ ಮ್ಯಾಜಿಕ್ ಹೇಳ್ಕೊಟ್ಟಿದ್ದಾರೆ. ಏನೇನು ಹೇಳ್ತಿದ್ದಾಳಣ್ಣ? ಮುಳುಗೋನಾಗೆ ಮ್ಯಾಜಿಕ್ ಮಾಡ್ತೀರಿ. ಈಗ ನೋಡಿ ನಿಮ್ಗೆಲ್ಲ ಏನಾಗುತ್ತೆ. ಬ್ಯಾಡ್ ಪೀಪಲ್ಸ್ಗೆ ಬಾಡ ಆಗೋದು. ನೀವು ನನ್ ಕಿಡ್ನಾಪ್ ಮಾಡ್ತಿದ್ದೀರಾ? ನನ್ನ ಇಲ್ಲೇ ಬಿಟ್ರೆ ಒಳ್ಳೇದು. ಇಲ್ಲ ಅಂದ್ರೆ ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ. ಇಲ್ಲ ಇಲ್ಲ, ಹಾಸ್ಪಿಟಲ್ಗೆ ಹೋಗ್ಬೇಕಾಗುತ್ತೆ. ನಿಮ್ಮ ಹತ್ರ ಇನ್ಸುಲಿನ್ಸ್ ಇದೆಯಾ? ಇನ್ಸುಲಿನಾ? ಹಾಗಂದ್ರೆ ಇನ್ಸುಲಿನ್ ಗೊತ್ತಿಲ್ವಾ? ಇಂಜೆಕ್ಷನ್ ಹಾಕ್ತಾರಲ್ವಾ, ಅದು ಸಕ್ಕರೆ ಕಾಯಿಲೆ ಇರೋರ್ಗೆ ಅದನ್ನ ಕೊಡ್ಬೇಕು. ಇಲ್ಲ ಅಂದ್ರೆ ಅಷ್ಟೇ, ನಾನು ತಲೆ ಸುತ್ತ ಬಿದ್ದೋಗ್ಬಿಡ್ತೀನಿ. ಆಗ ನಿಮ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹಲೋ. ಹಲೋ, ಹೇಳಿ ಸೀತಾ ಅವ್ರೆ.
ಹಲೋ ರಾಮ್. ಸೀತಾ ಏನಾಯ್ತು? ರಾಮ್ ಸಿಹಿ ಕಾಣ್ತಾ ಇಲ್ಲ. ವಾಟ್? ಕಾಣಿಸ್ತಿಲ್ಲ ಅಂದ್ರೆ ಸ್ಕೂಲ್ಗೆ ಹೋದವ್ರು ವಾಪಸ್ ಬರ್ಲಿಲ್ವಾ? ರಾಮ್ ನಂಗೆ ನಿಜವಾಗ್ಲೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ಸಿಹಿನ ನಾನೇ ಹುಡ್ಕ್ಲು ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಲು ಅದು ಗೊತ್ತಾಗ್ತಿಲ್ಲ. ನಿಮ್ಮನ್ ಬಿಟ್ರೆ ಇನ್ ಯಾರಿಗೆ ಹೇಳ್ಬೇಕು ಅಂತ ಗೊತ್ತಾಗದೆ ನಿಮಗೆ ಕಾಲ್ ಮಾಡ್ದೆ ರಾಮ್. ಸೀತಾ ಅವ್ರೆ ಪ್ಲೀಸ್ ಅಳ್ಬೇಡಿ, ಸಿಹಿ ಸಿಗ್ತಾಳೆ, ಅವಳಿಗೇನೂ ಆಗಲ್ಲ. ನೀವೆಲ್ಲಿದ್ದೀರಾ ಇವಾಗ? ನಾನು ಈಗಲೇ ಬರ್ತೀನಿ. ಶಿಲ್ ಬಿ ಸೇಫ್. ಪ್ಲೀಸ್ ಕಾಮ್ ಡೌನ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಈಗಲೇ ಬರ್ತೀನಿ.